ಓಕೆ, ಗುಡ್ ಮಾರ್ನಿಂಗ್. ಸೊ ಎಕ್ಸಾಮ್ ಬರ್ದ್ರೇನೇನ್ರಿ? ಇಲ್ರಿ, ಬರ್ದಿರ ರೀ? ಹೆಂಗೈತ್ರಿ? ಚಲೋ ಐತ್ರಿ. ಓಕೆ ಓಕೆ. ಸೊ ಅದ್ರಾಗ ಒಂದೇನಂತಂದ್ರೆ ಕಂಪ್ಯೂಟರ್ ರಿಲೇಟೆಡ್ ಅಥವಾ ಇನ್ಫಾರ್ಮೇಷನ್ ಟೆಕ್ನಾಲಜಿ ರಿಲೇಟೆಡ್ ರೀ. ಯಾವುದಿತ್ರಿ ಕ್ವಶನ್ ರೀ? ಚಾಟ್ GPT. ಯಾರ್ರೀ? ಓಪನ್ AI ರೀ. ಹೌದ್ರಾ ರೀ? ನೆಕ್ಸ್ಟ್. ಸೊ ನೆಕ್ಸ್ಟ್ ಇದ್ರ ನಾವೇನು ಮಾಡಿದೇವೆ ಅಂತೀರಿ? ಹೋಮ್ ನೋಡಿದೀವಿ ಪವರ್ ಪಾಯಿಂಟ್ನಲ್ಲಿನ ಡೌಟ್ಸ್ ಅದಾವ್ರೆ. ಕ್ಲಿಯರ್ ಅದಾರೆ ರೀ? ಮುಂದಕ್ಕೆ ಹೋಗೋಣ್ರೆ ರೀ? ಓಕೆ. ನೆಕ್ಸ್ಟ್ ಬರೋದೇ ಇನ್ಸರ್ಟ್. ಎರಡನೇದ್ರಿ ಇನ್ಸರ್ಟ್. ಈಗ ಇನ್ಸರ್ಟ್ನಾಗ ಏನೇ ಮಾಡಿವಿ ಸರ್? ಟೇಬಲ್ ಅಂತೂ ಗೊತ್ತದ ನಮಗೆ. ಹೌದ್ರಾ ರೀ? MS ವರ್ಡ್ನಾಗ ಎಕ್ಸೆಲ್ನಾಗ ಹೆಂಗೆ ನೀವು ಅದನ್ನು ಕಲ್ತಿರೋ ಅದೇ ಥರ ಇಲ್ಲೂ ಸಹ ಏನಾಗ್ತದಂದ್ರೆ ರೀ ಟೇಬಲ್ ರೀ. ಎಕ್ಸಾಂಪಲ್, ಈಗ ಎಷ್ಟು ರೋ ಬೇಕು ಎಷ್ಟು ಕಾಲಮ್ ಬೇಕು ಅಂತ ನಾನು ಹಾಕೊಳ್ಳೋದ್ರಿ. ನಾವು MS ವರ್ಡ್ನಾಗ ಹೆಂಗೆ ಹಾಕೊಂಡಿವೋ ಅದೇ ಥರ ಎಕ್ಸೆಲ್ನಾಗ ಹೆಂಗೆ ಹಾಕೊಂಡಿವೋ ಅದೇ ಥರ ಇಲ್ಲೂ ಸಹ ಹಾಕೋಬೋದು ರೀ. ಯಾವ್ದ್ರಾಗ್ರಿ? ಪವರ್ ಪಾಯಿಂಟ್ನ. ಸೊ ಅದು ಟೇಬಲ್ ಅಂತ ನಮ್ಗೆ ಆಲ್ರೆಡಿ ಗೊತ್ತಾಗ್ಯದ ಸರ್, ಇದೇನಷ್ಟು ಇಂಪಾರ್ಟೆಂಟ್ ಅಲ್ಲ. ಇನ್ನು ಇದ್ರಾಗ ಇವು ಡಿಸೈನ್ಗಳು ಬರ್ತಾರೆ. ಟೇಬಲ್ ಡಿಸೈನ್ ಯಾವ ಥರ ಬೇಕು ನನಗೆ ಅಂತ ಅನ್ನೋದನ್ನ. ಓಕೆ. ನೆಕ್ಸ್ಟ್ ಇನ್ನು ಇದಾದ್ಮೇಲೆ ನೆಕ್ಸ್ಟ್ ಬರೋದು ಯಾವ್ದು ಬರ್ತದೆ ರೀ? ಪಿಕ್ಚರ್ಸ್. ಇಲ್ಲಿರೋದು ಯಾವುದಾದ್ರೂ ಡೌಟ್ ಅದ ನಿಮಗೆ ರೀ? ಸರ್ ಇದನ್ನು ಗೊತ್ತು ಇದೊಂದು ಫೋಟೋ ಆಲ್ಬಮ್ ಅನ್ನೋದೊಂದು ಡೌಟ್ ಅದ ರೀ. ಇದ್ರಾಗ ಒಂದು ಎಕ್ಸ್ಟ್ರಾ ಬರ್ತದ ಫೋಟೋ ಆಲ್ಬಮ್ ಅಂತ. ಅಂದ್ರೆ ಇದ್ರಾಗ ನಾವು ಏನಾದರೂ ಆಲ್ಬಮ್ಗಳನ್ನ ಕ್ರಿಯೇಟ್ ಮಾಡೋದ್ರಿ. ಹೆಂಗಂದ್ರೆ ಎಲ್ಲಿದಾದ್ರೂ ಒಂದಿಷ್ಟು ಫೋಟೋಗಳನ್ನ ತಗೊಂಡು ಬಂದು ಇಲ್ಲಿ ಹಾಕೊಂಡ್ಬಿಡೋದ್ರಿ. ಅದು ಅವಾಗ ಏನು ಕ್ರಿಯೇಟ್ ಆಗ್ತದೆ ಅಂದ್ರೆ ಇದು ಆಲ್ಬಮ್ ಅಂತ ಆಗ್ತದೆ. ಇನ್ಸರ್ಟ್. ನೆಕ್ಸ್ಟ್ ರೀ ಮತ್ತೆ ಇನ್ಸರ್ಟ್. ಈಗ ಇದು ಏನಾಗ್ತದ್ರೆ ಒಂದು ಆಲ್ಬಮ್ ಅಂತ ಕ್ರಿಯೇಟ್ ಆಗ್ತಿರ್ತಾರೆ. ಇಲ್ಲಿ 2 ಇಮೇಜಸ್ ಅದ ನೋಡ್ರಿ ಕರಿ. ಸೊ ಇದನ್ನೇ ನಾವು ಏನು ಮಾಡ್ತೀವಿ ಅಂತಂದ್ರೆ ಇಲ್ಲಿ ಇನ್ಸರ್ಟ್ ಮಾಡ್ಕೊಳ್ಸಲಕ್ರಿ ಈ ಥರ ರೀ. ಹೌದ್ರಾ ರೀ? ಸೊ ಇದು ಆಲ್ಬಮ್ ಅಂತ ಆಗ್ತದೆ ರೀ. ನೆಕ್ಸ್ಟ್ ಇರ್ಲಿ ತೋರಿದ್ದನ್ನ ಹಾಗೆ. ನೆಕ್ಸ್ಟ್ ರೀ ಇನ್ನು ಶೇಪ್ಸ್ ಗೊತ್ತದ ಸರ್? ಸ್ಮಾರ್ಟ್ ಆರ್ಟ್ ಗೊತ್ತದ, ಆಮೇಲೆ ಚಾರ್ಟ್ನು ಗೊತ್ತದ. ಹೌದಲ್ರಿ? ಸೊ ಇದ್ರಾಗ ಇಂಪಾರ್ಟೆಂಟ್ ಯಾವ್ದ್ರಿ? ಸ್ಮಾರ್ಟ್ ಆರ್ಟ್. ನೀವು ವರ್ಡ್ ಬರಲಿ, ಎಕ್ಸೆಲ್ ಬರಲಿ, ಪವರ್ ಪಾಯಿಂಟ್ ಬರಲಿ, ಸ್ಮಾರ್ಟ್ ಆರ್ಟ್ ಅನ್ನೋದು ಇಂಪಾರ್ಟೆಂಟ್ ರೀ. ಹೌದಲ್ರಿ? ಗೊತ್ತಲ್ರಿ ಸ್ಮಾರ್ಟ್ ಆರ್ಟ್ ಎದಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳ್ರಿ? ಅದ್ರ ಬಳಕೆ ಗೊತ್ತಿದ್ರೆ ಸಾಕು ನನಗೆ. ಹೌದ್ರೆ? ಎಕ್ಸಾಮ್ದಾಗ ಹೆಂಗೆ ಕೇಳ್ತಾನೆ ಅದ್ರ ಬಳಕೆ ಕೇಳ್ತಾನೆ ರೀ. ನೆಕ್ಸ್ಟ್ ಹೈಪರ್ ಲಿಂಕ್. ಹೈಪರ್ ಲಿಂಕ್ ಒಂದು ಫೈಲ್ನಿಂದ ಇನ್ನೊಂದು ಫೈಲಿಗೆ ರೀ. ಹೌದ್ರೆ? ಪ್ರಸ್ತುತ ಫೈಲ್ ಅದು ವರ್ಡ್ ಅದನ್ನು, ಎಕ್ಸೆಲ್ ಅದನ್ನು, ಪವರ್ ಪಾಯಿಂಟ್ ಅನ್ನೋ ಗೊತ್ತಿಲ್ಲ, ಅಲ್ಲಿಂದ ಲಿಂಕ್ ಮಾಡ್ಬೇಕಾಗಿತ್ತು ಅಂದ್ರೆ ಹೈಪರ್ ಲಿಂಕ್ ರೀ. ನೆಕ್ಸ್ಟ್ ಇದ್ರಾಗ ಇನ್ನೊಂದು ಆಪ್ಷನ್ ಬರ್ತದೆ ರೀ, ಆಕ್ಷನ್ ಅಂತದ ನೋಡ್ರಿ ಇದನ್ನ. ಹೌದ್ರಾ ರೀ? ಈ ಆಕ್ಷನ್ ಅನ್ನೋದನ್ನ ಕ್ಲಿಕ್ ಮಾಡಿದೆ ಅಂತಂದ್ರೆ ರೀ ಇದಕ್ಕೊಂದು ಆಕ್ಷನ್ ಅನ್ನ ಕೊಟ್ಬಿಡೋದು. ಏನಾದ್ರು ಎಕ್ಸಾಂಪಲ್ ಈಗ ಒಂದು ಯಾವ್ದಾರ ಹಳೆಯ ಫೈಲಿಗೆ ಇದನ್ನ ಲಿಂಕ್ ಕೊಟ್ಬಿಡೋಣ ಅಂದ್ರೆ ಇದನ್ನು ಹೆಂಗಂತಂದ್ರೆ ಇದಕ್ಕೆ ಹೈಪರ್ ಲಿಂಕ್ ತನನೇ ಆಗ್ಬೇಕು. ಈಗ ನಾವು HTML ಅಂತ ಬರ್ತದೆ ರೀ. HTML ಹೆಂಗೆ ಕೆಲಸ ಮಾಡ್ತಂತಂದ್ರೆ ರೀ ಇದು ಯಾವ್ದು? ಓಕೆ ಲಾಸ್ಟ್ ಅದಲ್ರಿ? ಓಕೆ ಫಸ್ಟ್ ಅಂತ ಹೇಳೋಣ. ಈಗ HTMLದಾಗ ಹೆಂಗಂದ್ರೆ ರೀ ನಾವೇನು ಕೊಡ್ತೀವಿ ಅಂತಂದ್ರೆ ರೀ ಒಂದಿಷ್ಟು ಇಮೇಜಸ್ಗಳಿಗೆ ಅದಕ್ಕೆಲ್ಲ ಲಿಂಕ್ ಕೊಟ್ಟಿರ್ತೀವಿ ರೀ. ಲಿಂಕ್ ಅಂದ್ರೆ ಏನ್ರಿ? ಎಕ್ಸಾಂಪಲ್ ಹೆಂಗೆ ಹೇಳ್ಬೇಕಂತಂದ್ರೆ ರೀ ಈಗ ಇಲ್ಲೊಂದು ನಮ್ಮ ವೆಬ್ ಪೇಜ್ ಅದ ರೀ. ವೆಬ್ ಪೇಜ್ನ ನೋಡ್ರಿ ಒಂದ್ಸಲ ನಾವು ಕ್ಲಿಕ್ ಮಾಡಿದೇವೆ ಅಂತಂದ್ರೆ ನೆಕ್ಸ್ಟ್ ಇದಕ್ಕೆ ಅದೇ ಪೇಜ್ ಮೇಲೆ ಆದ್ರೂ ಹೋಗ್ಬೇಕು. ಎಕ್ಸಾಂಪಲ್ ಹೆಂಗೆ ಕೇಳ್ತಾನಂದ್ರೆ ರೀ ಈಗ ನಾವು ಯಾವುದೋ ಫಾರ್ಮ್ ಫಿಲ್ಅಪ್ ಮಾಡ್ತಾ ಇದೀವಿ ರೀ. ಅಲ್ಲಿ ಫಿಲ್ಅಪ್ ಮಾಡಿದಾಗ ನಮಗೆ ಡೇಟ್ ಆಫ್ ಬರ್ತ್ ಅಂತ ಬಂದ ತಕ್ಷಣ ತಾನೇ ಅದಕ್ಕೆ ಇದನ್ನ ಕ್ಯಾಲೆಂಡರ್ ಓಪನ್ ಆಗಿರ್ತೈತೆ ನೋಡ್ರಿ. ಹೌದ್ರಾ ರೀ? ಸೊ ಆ ಥರ ಲಿಂಕ್ ಕೊಡೋಕೆ ಏನು ಮಾಡ್ತೀವಿ ಅಂತಂದ್ರೆ ಈ HTML ಯೂಸ್ ಮಾಡ್ತೀವಿ, ಲಿಂಕ್ಗಳು ಯೂಸ್ ಮಾಡುತ್ತಿರ್ತೀವಿ. ಅಥವಾ ಇನ್ನೊಂದು ಏನು ಬರ್ತಂತಂದ್ರೆ ರೀ ಎಕ್ಸಾಂಪಲ್ ಇಮೇಜಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಈಗ ಯಾವ್ದಾದ್ರು ಒಂದು ಇಮೇಜ್ ಓಪನ್ ಮಾಡಿದ್ವಿ ಅಂತ ಇಟ್ಕೊಳ್ಳುತ್ತೆ. ಎಕ್ಸಾಂಪಲ್ ಸರ್ ನನಗೆ ಯಾವ್ದು ಕಂಪ್ಯೂಟರ್ದು ಇಮೇಜಸ್ಗಳು ಬೇಕಾಗ್ಯಾವ ರೀ. ಒಂದು ನೀವು ಏನಾದ್ರು ಇಮೇಜಸ್ ಮೇಲೆ ಹೋದ್ರೆ ಅಂದ್ರೆ ಅಲ್ಲಿ ಹ್ಯಾಂಡ್ ಬರ್ತಿರ್ತದೆ ನೋಡಿರಿ ರೀ. ಇಮೇಜ್ ಮೇಲೆ ಹೊಡೆದ್ರೆ ಹ್ಯಾಂಡ್ ಬರ್ತದೆ. ಸೊ ಅದು ಕ್ಲಿಕ್ ಮಾಡಿದ್ರೆ ಅಂದ್ರೆ ಏನಾಗ್ತಂದ್ರೆ ಅದಕ್ಕೆ ರಿಲೆವೆಂಟ್ ಇರುವಂಥ ಒಂದಿಷ್ಟು ಇಮೇಜಸ್ಗಳು ಓಪನ್ ಆಗಿರ್ತಾವೆ ರೀ. ಆ ಥರ ಇಲ್ಲೂ ನಾವು ಅದನ್ನ ಆಕ್ಷನ್ ಕೊಡ್ಬೋದು ರೀ. ಆಕ್ಷನ್ ಕೊಟ್ಟು ಈಗ ಇದಕ್ಕೆ ಯಾವ್ದು ಕೊಟ್ಟಿವಿ ರೀ? 3ನೇದಕ್ಕೆ ಆಕ್ಷನ್ ಕೊಟ್ಟಿವಿ ರೀ. 3ನೇ ಸ್ಲೈಡ್ನಾಗ 1ನೇ ಸ್ಲೈಡ್ ಅಂತ ಕೊಟ್ಟಿವಿ ರೀ. ಸೊ ಇದನ್ನ ಫುಲ್ ಸ್ಕ್ರೀನ್ ನೋಡ್ಬಿಡು. ಈಗ ಫ್ರಮ್ ಬಿಗಿನಿಂಗ್ ಅಂತ ತಗೋತೀನಿ ರೀ. ಇದು 2ನೇದ್ರಿ, ಇದು 3ನೇದ್ರಿ. ಈಗ ಇಲ್ಲಿ ಹ್ಯಾಂಡ್ ಬರ್ಲತ್ತದ್ರಲ್ರಿ. ಸೊ ಇದ್ರ ಹ್ಯಾಂಡ್ ಅಂದ್ರೆ ಅರ್ಥ ಏನದ್ರಿ? ಲಿಂಕ್ ಅದ ರೀ. ಈಗ ಇದಕ್ಕಿಂತ ಹಿಂದಿನ ನೋಡ್ರಿ ಸರ್ ಅಲ್ಲೂ ಲಿಂಕ್ ಬರ್ಬೇಕಲ್ರಿ. ಇಲ್ಲಿ ಇದ್ರ ಮೇಲೆ ಇಲ್ಲಿ ನೋಡ್ರಿ ಅದನ್ನ. ಹೌದ್ರಾ ರೀ? ಸೊ ಈಗ ನಾನು 3ನೇ ಸ್ಲೈಡಿಗೆ ಹೋಗಿನ್ರಿ. ಇಲ್ಲಿ ಹ್ಯಾಂಡ್ ಬಂದು ಅಂದ್ರೆ ಇದಕ್ಕೆ ಏನು ಮಾಡೀನಿ ನಾನು ಆಕ್ಷನ್ ಕೊಟ್ಟಿನ್ರಿ. ಒಂದು ಆಕ್ಷನ್ ಇಸ್ ನಥಿಂಗ್ ಬಟ್ ಈಗ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಹೋಗ್ತೀರಿ ಮತ್ತೆ ಸ್ಲೈಡ್ 1ಕ್ಕೆ ಹೋಗ್ತದ್ರಿ. ಸೊ ಜನರಲ್ ಆಗಿ ಏನು ಮಾಡ್ತಿತ್ತು? ಸ್ಲೈಡ್ 1 ರೀ, 2ನೇದ್ರಿ, 3ನೇದ್ರಿ, ಮತ್ತೆ ನೀವು ಪ್ರೆಸ್ ಮಾಡಿದಾಗ ಹೋಗ್ತಿದ್ರಿ, ವಾಪಸ್ ಬರ್ತಿದ್ರಿ. ಆದ್ರೆ ಈಗ ಏನಾಗುತ್ತೆ ಅಂತಂದ್ರೆ ರೀ 1ನೇ ಸ್ಲೈಡ್ ಅದ ರೀ, 2ನೇ ಸ್ಲೈಡ್ ರೀ. ಈಗ ಇದ್ರ ಮೇಲೆ 3ನೇ ಸ್ಲೈಡಿಗೆ ಬಂದ್ಮೇಲೆ ಇಲ್ಲಿ ಹ್ಯಾಂಡ್ ಬಂದ ಸರ್. ಹ್ಯಾಂಡ್ ಬಂದಂದ್ರೆ ಇದನ್ನ ಕ್ಲಿಕ್ ಮಾಡೋದಂತಂದ್ರೆ ಮೊದಲನೇ ಸ್ಲೈಡಿಗೆ ಹೋಗ್ಬೇಕಂತ ನಾನು ಲಿಂಕ್ ಕೊಟ್ಟಿನ್ರಿ. ಅದು ಲಿಂಕ್ ಗೊತ್ತಾಗ್ಲಿಲ್ಲ ನಿಮಗೆ. 1 ಸೆಕೆಂಡ್ ರೀ. ಅಂಡು ಅಂತ ಬಿಡೋಣ್ರಿ ರೀ. ಅಂಡೋಲ ಶಾರ್ಟ್ಕಟ್ ಕೀ ರೀ Ctrl+Z ರೀ ಸರ್. ಓಕೆ. ಈಗ ಇದೆ ಆಕ್ಟಿವ್. ಓಕೆ. ಈಗ ಅದನ್ನ ಇನ್ಆಕ್ಟಿವ್ ಅದ ರೀ.
ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ರೀ ಇಮೇಜಸ್ ಮೇಲೆ. ಸರ್ ಇದನ್ನ ಯಾಕೆ ಬೇರೆ ಏನಾರ ತೊಗೋಬೋದಲ್ರಿ? ತೊಗೋಬೋದ್ರಿ. ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ಶೇಪ್ ತಗೊಳಮಂತ, ಇದನ್ನ ತಗೊಳಮಂತ, ಒಂಥರ ಬಟನ್ ತರ ಕಾಣ್ತೈತ್ರಿ ಇದನ್ನ, ಹೌದ್ರಾ ರೀ? ಇದಕ್ಕೆ ನಾನೇನ್ ಮಾಡ್ತೀನಿ ಅಂತಂದ್ರೆ ಆಕ್ಷನ್ ಕೊಡ್ತೀನಿ ರೀ. ಲಿಂಕ್ ಅನ್ನೋದು ಹೆಂಗ್ ಮಾಡ್ತೀವೋ ಅದೇ ತರ ಆಕ್ಷನ್ ರೀ. ಇಲ್ಲಿ ಕ್ಲಿಕ್ ಮಾಡ್ತೀನಿ, ಇಲ್ಲಿ ಡಿಸೈಡ್ ಮಾಡ್ಕೊ ಅದು ಏನಾಗ್ಬೇಕ್ರಿ, ಹೈಪರ್ ಲಿಂಕ್ ಆಗ್ಬೇಕ್ರಿ, ಲಿಂಕ್ ತರನೇ ಆಗ್ಬೇಕು. ಆದ್ರೆ ಬೇರೆ ಫೈಲಿಗೆ ಕೊಡ್ತೀರಿ, ಇಲ್ಲೇ ಕೊಡ್ತೀರಿ? ಇಲ್ಲ ಸರ್ ನಾವು ಸ್ಲೈಡ್ನಾಗೆ ಕೊಡ್ತೀವಿ ರೀ. ಎಕ್ಸಾಂಪಲ್ ಇಲ್ಲಿ ತಗೊಳ್ಳೋಂತ ಯಾವ ಸ್ಲೈಡಿಗೆ ಬೇಕ್ರಿ? ಫಾರ್ ಎಕ್ಸಾಂಪಲ್ ಇದು ಫಸ್ಟ್ ಸ್ಲೈಡಿಗೆ ಅಥವಾ ಸೆಕೆಂಡ್ ಸ್ಲೈಡಿಗೆ ಬೇಕಾ ಅಂತ ಇಟ್ಕೊಳ್ಳೋಣ. ಸೆಕೆಂಡ್ ಅಂತ ಎಲ್ಲರ ಕಾಣುತ್ತೇನ್ರಿ? ಇಲ್ಲಿಲ್ಲ, ಸೆಕೆಂಡ್ ಸ್ಲೈಡ್ ರೀ. ಪ್ರೀವಿಯಸ್ ಸ್ಲೈಡ್. ಪ್ರೀವಿಯಸ್ ಸ್ಲೈಡ್ ಅಂತಂದ್ರೆ ಯಾವ ಸ್ಲೈಡ್ನಾಗ ಇದ್ರಿ? ಈ ಸ್ಲೈಡ್ನಾಗ ಇದ್ದೀರಿ ಅಂದ್ರೆ ಪ್ರೀವಿಯಸ್ ಯಾವ್ದಾಗ್ತದ್ರಿ? ಇದೇ ಆಗ್ತದ್ರಿ. ಸೊ ಪ್ರೀವಿಯಸ್ ಸ್ಲೈಡ್ ಅಂತ ಕೊಡ್ತೀನಿ ರೀ, ಕೊಟ್ಟು ಓಕೆ ಅಂತೀನಿ ರೀ. ಇದು ಆಗ್ಯದ ನೋಡ್ರಿ, ಹೌದ್ರಾ ರೀ? ಈಗ ಇದನ್ನ ಸ್ಲೈಡ್ ಶೋ ಮಾಡಲು ಬಳಸುವ ಶಾರ್ಟ್ಕಟ್ ಕೀ ರೀ F5 ರೀ. ಇಲ್ಲಿ ನೋಡ್ರಿ, ಎಲ್ಲಿ ಹ್ಯಾಂಡ್ ಇಲ್ಲ, ಹೌದ್ರಾ? ಜಸ್ಟ್ ಕ್ಲಿಕ್ ಮಾಡ್ತೀನಿ. ಇನ್ನು ಎಲ್ಲಿ ಹ್ಯಾಂಡ್ ಇಲ್ಲ, ಕ್ಲಿಕ್ ಮಾಡ್ತೀನಿ ರೀ. ಈಗ ಇದ್ರದ್ದು ಹ್ಯಾಂಡ್ ಹೋಗ್ಯದ್ರಿ, ನಾವು ಆಕ್ಷನ್ ಕ್ಯಾನ್ಸಲ್ ಮಾಡಿ ಇಲ್ಲಿ ಬರ್ರಿ, ಹ್ಯಾಂಡ್ ಅದ ರೀ. ಸೊ ಇದನ್ನ ಕ್ಲಿಕ್ ಮಾಡ್ರಿ, ಎಲ್ಲಿಗೆ ಹೋಗ್ಬೇಕಂತ ಹೇಳಿವ್ರಿ? ಪ್ರೀವಿಯಸ್ ಸ್ಲೈಡ್. ಫಸ್ಟ್ ಅಲ್ರಿ, ಪ್ರೀವಿಯಸ್ ಸ್ಲೈಡ್. ಪ್ರೀವಿಯಸ್ ಅಂದ್ರೆ ಎರಡನೇ ಸ್ಲೈಡ್ ರೀ. ಈಗ ಇದನ್ನ ಕ್ಲಿಕ್ ಮಾಡ್ತೀನಿ, ಪ್ರೀವಿಯಸ್ ಸ್ಲೈಡಿಗೆ ಬರ್ತದೆ ರೀ. ಇದ್ರ ಕೆಲಸ ಇಷ್ಟೇ ರೀ. ತಿಳಿದ್ರಿ? ಇದನ್ನು ಒಂದು ರೀತಿಯ ಲಿಂಕೇ ರೀ. ನೆಕ್ಸ್ಟ್ ಟೆಕ್ಸ್ಟ್ ಬಾಕ್ಸ್ ಗೊತ್ತಾಗ್ಯ ಸರ್, ಹೆಡರ್ ಆ್ಯಂಡ್ ಫೂಟರ್ ಗೊತ್ತ್ರಿ ಸರ್, ವರ್ಡ್ ಆರ್ಟ್ ಗೊತ್ತ್ರಿ ಸರ್. ಈಗ ಇದಕ್ಕೆ ನಾವು ಡೇಟಾ ಟೈಮ್ ಹಾಕಬೇಕಾಗ್ಯದಂದ್ರೆ MS Word ಅನ್ನು ಹಾಕಿದ್ವಿ, ಅದೇ ಥರ ಇಲ್ಲಿ ಕ್ಲಿಕ್ ಮಾಡಿದೆ ಅಂತ ಇಟ್ಕೊಂಡು ಇಲ್ಲಿ ನಿಮ್ಗೆ ಕೇಳ್ತಾನೆ ಅಪ್ಡೇಟೆಡ್ ಡೇಟ್ ಆ್ಯಂಡ್ ಟೈಮ್ ಅಂತಾನೆ ಬರ್ಬೇಕು, ಇದನ್ನು ಬರ್ಬೇಕ್ರಿ. ನೆಕ್ಸ್ಟ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಬೇಕ್ರಿ. ಆಮೇಲೆ ಫಿಕ್ಸ್ಡ್ ಅಂದ್ರೆ ಫಿಕ್ಸ್ ಉಳ್ಕೊಂಡ್ಬಿಡ್ತದೆ. ಇನ್ನು ಅದ್ರ ಜೊತೆಗೆ ಸ್ಲೈಡ್ ನಂಬರ್ ಇನ್ನೊಂದು ನೋಡ್ಬೇಕ್ರಿ. ಓಕೆ, ಇಲ್ಲಿ 3 ಇದನ್ನ ಕಾಣಕತ್ತ ನಿಮ್ ಬ್ಲ್ಯಾಂಕ್. ಓಕೆ, ಇಲ್ಲಿ 3 ಬಾಕ್ಸ್ ಕಾಣತ್ತವ್ರಿ, 1 2 3. ಇವೆಲ್ಲ ಏನ್ ಮಾಡ್ತಾವಂದ್ರ ಒಂದು ಡೇಟ್ ಅನ್ನ ಕ್ಯಾರಿ ಮಾಡ್ತದ್ರಿ, ಎರಡನೇ ಸ್ಲೈಡ್ ನಂಬರ್ ಕ್ಯಾರಿ ಮಾಡ್ತದ್ರಿ. ಇನ್ನು ಮೂರನೇದು ಏನಂತಂದ್ರೆ ರೀ ಫುಟ್ ನೋಟ್ ಇರ್ತದ್ರಿ. ಇಲ್ಲ ಅದ ನೋಡ್ರಿ, 3 ಒಂದೊಂದು ಇರ್ತದ್ರಿ. ಎಕ್ಸಾಂಪಲ್ ಈಗ ಇದು ಬ್ಲ್ಯಾಂಕ್ ಅದ ರೀ, ಹೌದ್ರೆ 3 ಬ್ಲ್ಯಾಂಕ್ ಅವರಿ, ದೂರ್ನವ್ರಿಗೆ ಕಾಣ್ಲಕ್ಕಿಲ್ಲ ಅಂತ ಅನ್ಕೋತೀನಿ ರೀ. ಸೊ ಈ ಫಸ್ಟ್ ಒಂದೇದು ನನಗೆ ಡೇಟ್ ಟೈಮ್ ಅಂತ ತಗೊಂಡ್ರೆ ಒಂದು ಫಿಲ್ ಆಯ್ತು ರೀ, ಬ್ಲ್ಯಾಕ್ ಆಯ್ತು, ಫಿಲ್ ಆಯ್ತು ನೋಡ್ರಿ. ಅಂದ್ರೆ ಈಗ ಲೆಫ್ಟ್ ಸೈಡಿಗೆ ಆ ಸ್ಲೈಡ್ನ ಎಡಭಾಗದಲ್ಲಿ ಏನು ಬರ್ಲತ್ತ ನಮಗೆ ಡೇಟ್ ಬರ್ತದೆ ರೀ. ಅದೇ ತರ ಈಗ ಸ್ಲೈಡ್ ನಂಬರ್ ಅಂತ ಕ್ಲಿಕ್ ಮಾಡಿದ್ರೆ ಅದ್ರಾಗ ಇನ್ನೊಂದು ಫಿಲ್ ಆಗ್ತದೆ ರೀ, ಲಾಸ್ಟ್ ಫಿಲ್ ಆಯ್ತು ನೋಡ್ರಿ. ಅಂದ್ರೆ ಅದ್ರಾಗ ಏನು ಬರ್ತದೆ ರೀ, ಸ್ಲೈಡ್ ನಂಬರ್. ನಮ್ಗೆ ಹೆಂಗೆ ಪೇಜ್ ನಂಬರ್ ಬರ್ತೀವಲ್ರಿ ಅದ್ರಂತೆ ರೀ. ಇನ್ನು ಫೂಟರ್ ರೀ, ಇದಕ್ಕೆ ಏನಾದ್ರು ನಾವು ಫೂಟರ್ ಕೊಡ್ಬೇಕಾದ್ರೆ ಇದು ಕೊಟ್ಟ ಈಗ 3ನೇದು ಫಿಲ್ ಆಯ್ತು ನೋಡ್ರಿ. ಎಕ್ಸಾಂಪಲ್ ಇಲ್ಲಿ ಕೊಡ್ತೀನಿ ರೀ, ಫೂಟರ್ ಕಂಪ್ಯೂಟರ್ ಕ್ಲಾಸ್ ಅಂತ ಕೊಟ್ಟು ಇಲ್ಲಿ ನೀವು ತಗೋಬಹುದು. ಇದನ್ನ ಡೋಂಟ್ ಶೋ ಟೈಟಲ್ ಇನ್ ಸೈಡ್ ಅವೆಲ್ಲ ಬ್ಯಾಡ್ರಿ. ಇದನ್ನ ತಗೊಂಡು ಏನ್ ಮಾಡ್ತೀವಿ ಅಂದ್ರೆ ಅಪ್ಲೈ ಅಂದ್ರೆ ಒಂದಕ್ಕೆ ಅಪ್ಲೈ ಆಗ್ತದ್ರಿ, ಅಪ್ಲೈ ಟು ಅಂದ್ರೆ ಎಲ್ಲದಕ್ಕೂ ಅಂತಂದಂಗ್ರಿ. ಇದನ್ನ ಕೊಟ್ಟು ಇಲ್ಲಿ ಬಂದದ್ರಿ, ಡೇಟ್ ಕಾಣತ್ತದ್ರೆ ಜೂಮ್ ಮಾಡನ್ರಿ ಒಂದ್ ಸ್ವಲ್ಪ ರೀ. ಇದು ಮ್ಯಾಕ್ಸಿಮಮ್ ಎಷ್ಟು ಜೂಮ್ ಮಾಡ್ತೀರಿ, ನಾ ಎಷ್ಟು ಮಾಡಿದ್ರು ಮ್ಯಾಕ್ಸಿಮಮ್ ಮಾಡಿದ್ರು ನಾವು 400 ಅಷ್ಟೇ ಮಾಡ್ಬೋದು, ಹೌದಲ್ರಿ? ಓಕೆ, ಇಲ್ಲಿ ಬಂದೇವಂತಂದ್ರೆ ರೀ, ಇಲ್ಲ ಅದ ನೋಡ್ರಿ ಕಂಪ್ಯೂಟರ್ ಕ್ಲಾಸ್ ಅಂತ ಫೂಟರ್ ಕಾಣತ್ತದ್ರೆ ರೀ. ಸೊ ಅದ್ರ ಹಾಗೆ ಈ ಕಡೆ ಬಂದೇವಂತಂದ್ರೆ ರೀ ಏನ್ ಬೇಕು ನನಗೆ, ಇಲ್ಲಿ ಡೇಟ್ ಬೇಕ್ರಿ, ಬಂದದ್ರೆ ರೀ. ಈ ಕೊನೆಗೆ ಆ ಕಡೆ ಏನಿರ್ತದ್ರಿ, ಸ್ಲೈಡ್ ನಂಬರ್ ಇರ್ತದೆ, ಪೇಜ್ ನಂಬರ್ ಪೇಜ್ 2 ಹೆಂಗಿರ್ತಲ್ಲ ಅದ್ರ ಹಂಗೆ ಇಲ್ಲಿ ಬಂದದ್ರೆ ರೀ. ಇದು 3ನೇ ಸ್ಲೈಡ್ನಾಗ ಇದ್ದೀವಿ ರೀ. ಸರ್ 2ನೇ ಸ್ಲೈಡ್ ರೀ, ಅಲ್ಲಿ 2ನೇ ಸ್ಲೈಡ್ನಾಗೂ ಅದ ರೀ. 1ನೇ ಸ್ಲೈಡ್ ರೀ, ಇಲ್ಲಿ ಅದನ್ನು ಅದ ರೀ. ಸ್ವಲ್ಪ ಇದು ಹಿಂದೆ ಮುಂದಾಗ್ಯದ ಅಷ್ಟೇ ರೀ. ಇವೆರಡಕ್ಕೆ ಏನಂತಾರ ಹಿಂಗೆ ಸರ್ಸ್ಲತ್ತಿನಲ್ರಿ, ಇವಕ್ಕೆ ಏನಂತಾರ್ರಿ, ಸ್ಕಾರಲ್ ಬಾರ್ ರೀ. ಇದ್ರಾಗ 2 ಇರ್ತಾವಲ್ರಿ ಸ್ಕಾರಲ್ ಬಾರ್ ರೀ. ಯಾವ್ಯಾವ ರೀ, ಹಾರಿಜೆಂಟಲ್ ಮತ್ತು ವರ್ಟಿಕಲ್ ಅಂತ ಕರಿತೀವಿ. ಇದು ಮೊದಲನೇ ಸ್ಲೈಡ್ ರೀ, ಹೌದ್ರಿ? ಸೊ ಇಲ್ಲಿ ಏನಂದ್ರೆ ಫೂಟರ್ ಮತ್ತೆ ಸ್ಲೈಡ್ ನಂಬರ್, ಆಮೇಲೆ ರೀ ಡೇಟ್ ಮತ್ತು ಟೈಮ್ ಅನ್ನ ಇನ್ಸರ್ಟ್ ಮಾಡ್ಬೋದು. ಯಾವ ಒಂದು ಆಯ್ಕೆ ರೀ, ಡೇಟ್ ಅಂಡ್ ಟೈಮ್ ಎನ್ನುವ ಆಯ್ಕೆ ಅಂದ್ರಿ. ಸರಿ, ಸ್ಲೈಡ್ ನಂಬರ್ ಅಂತದಲ್ರಿ, ಇದನ್ನು ಸೇಮ್ ರೀ, ಅದರಲ್ಲೇನೆ ಬರ್ತದೆ, ಬಂತ್ರಿ ರೀ. ನೆಕ್ಸ್ಟ್ ಇನ್ನ ಸಿಂಬಾಲ್ಗಳ್ರಿ. ಸರ್ ಸಪೋಸ್ ನಮಗೊಂದು ಸ್ಲೈಡ್ನಾಗ ಸಿಂಬಾಲ್ಗಳು ಬೇಕಾಗ್ಯದ್ರಿ. ಈಗ ಎಷ್ಟು ಸ್ಲೈಡ್ ಇದಾವ್ರಿ ಈಗ ಪ್ರೆಸೆಂಟೇಷನ್ ಮೇಲೆ ರೀ? ಪ್ರಸ್ತುತ ಪ್ರೆಸೆಂಟೇಷನ್ ಅಲ್ಲಿ ಹೊಸ ಸ್ಲೈಡ್ ಅನ್ನು ಇನ್ಸರ್ಟ್ ಮಾಡಲು ಬಳಸುವ ಶಾರ್ಟ್ಕಟ್ ಕೀ ರೀ Ctrl+M ರೀ. ಓಕೆ, ನೆಕ್ಸ್ಟ್ ಇಲ್ಲಿಗೆ ಬಂದು ಸಿಂಬಾಲ್ ರೀ. ಈಗ ನನಗೊಂದಿಷ್ಟು ಸಿಂಬಾಲ್ ಬೇಕಾಗ. ಅಚ್ಚಾ, ಈಗ ಇಲ್ಲಿ ಏನದ ರೀ, ಇದು ಬ್ಲಾಂಕ್ ಪೇಜ್ ಅದ ರೀ. ನನಗೆ ಈ ಬ್ಲಾಂಕ್ ಪೇಜ್ನಾಗ ಟೈಟಲ್ ಮತ್ತು ಸಬ್ ಟೈಟಲ್ ಎನ್ನುವ 2 ವಿಧದಲ್ಲಿ ಎಂಟ್ರಿ ಮಾಡ್ಬೇಕಾಗಿದೆ. ಸೊ ಈಗ ಇರುವಂತ ಬ್ಲಾಂಕ್ ಪೇಜ್ಗೆ ನಾನೇನ್ ಮಾಡ್ಬೇಕಂದ್ರೆ ಸರ್ ಮ್ಯಾಲ್ ಟೈಟಲ್ ಬೇಕ್ರಿ, ತೆಳಗೆ ಸಬ್ ಟೈಟಲ್ ಬೇಕು, ಆ ತರ ಮಾಡ್ಕೋಬೇಕಾಗಿತ್ತಂದ್ರೆ ಯಾವ ಆಯ್ಕೆ ರೀ, ಲೇಔಟ್, ಸ್ಲೈಡ್ ಲೇಔಟ್, ಹೌದ್ರಾ ರೀ? ಇಲ್ಲಿಗೆ ಬಂದು ಇದ್ರ ಚಾಯ್ಸ್ ಮಾಡ್ತೀನಿ, ಬಂತ್ರೆ ರೀ, ಮರಿಬಾರ್ದ್ರಿ. ಸೊ ನನಗೆ ಇದ್ರ ಸಿಂಬಾಲ್ ಬೇಕಾಗಿವ್ರಿ ಸರ್ ಅಂದ್ರೆ ಕ್ಲಿಕ್ ಮಾಡೋದ್ರಿ, ಇದೇ ಇನ್ಸರ್ಟ್ ನ ಹೋಗೋದ್ರಿ, ಸಿಂಬಾಲ್ಗಳು ತಗೊಂಡ್ಬಿಡೋದ್ರಿ, ಹೌದ್ರಾ ರೀ? ಇವ್ ಗೊತ್ತದ ಆಲ್ರೆಡಿ. ನೆಕ್ಸ್ಟ್
ಇನ್ನು ಅಬ್ಜೆಕ್ಟ್ ಕೂಡ ನಮ್ಗೆ ಗೊತ್ತ್ರಿ, ನಾವೇನಂದ್ರೆ ಡೈರೆಕ್ಟ್ ಆಗಿ ಇಲ್ಲಿ ಪೇಂಟ್ ಮಾಡ್ಬೋದ್ರಿ ಸರ್, ಹೌದ್ರಾ ರೀ. ಈಗ ಇಂಪಾರ್ಟೆಂಟ್ ಯಾವ್ದಂದ್ರೆ ಇದ್ರಾಗ ಬರೋದ್ರಾಗ ಈ ಮೀಡಿಯಾ ಕ್ಲಿಪ್ಸ್ ಅನ್ನೋದು ಇಂಪಾರ್ಟೆಂಟ್ ರೀ. ನಾವು ಹೇಳಿದ್ವಿ ಏನಂತಂದ್ರೆ ರೀ, ಪವರ್ ಪಾಯಿಂಟ್ ನಲ್ಲಿ ಎಲ್ಲಾ ವಿಧದ ಇಮೇಜಸ್ಗಳು, ಆಡಿಯೋಗಳು ಮತ್ತು ವಿಡಿಯೋಗಳು ಇವು ಮೂರನ್ನೂ ಸೇರಿಸ್ಲಕ್ ಸಾಧ್ಯ ಆಗ್ತದೆ. ಅದೇ ಯಾವ್ದಂದ್ರೆ ಮೀಡಿಯಾ ಕ್ಲಿಪ್ಸ್ ನಿಂದ್ರಿ. ಇದ್ರ ಕೊಟ್ಟನ್ರಿ ಮೊದಲನೇದೇ ಮೂವಿ ಅಂತಂದ್ರಾಗ ಇಲ್ಲಿ MP4 ಅಂತ ಹೇಳ್ತೀವ್ರಿ. MP4 ಅಂದ್ರೆ ರೀ ವಿಡಿಯೋ ಕ್ಲಿಪ್ಸ್ ಕಡ್ರಿ, MP3 ಅಂದ್ರಿ ರೀ ಆಡಿಯೋ ಕ್ಲಿಪ್ಸ್ ರೀ ಸರ್. ಈಗ ನಾನು ಮೂವಿ ಅಂತ ಕ್ಲಿಕ್ ಮಾಡ್ತೀನಿ ರೀ, ಇಲ್ಲಿ ಆಯ್ಕೆ ಮಾಡ್ಕೋಬೇಕ್ರಿ ಯಾವ್ದಾದ್ರು. ಫಾರ್ ಎಕ್ಸಾಂಪಲ್ ಓಕೆ, ನೆಕ್ಸ್ಟ್ ಇದನ್ನ ಆಪ್ಷನ್ ಕೇಳ್ತೀರಿ, ಏನ್ ಆಟೋಮೆಟಿಕ್ ಆಗ್ಬೇಕಾ ಕ್ಲಿಕ್ ಮಾಡಿದ್ಮೇಲೆ. ಎಕ್ಸಾಂಪಲ್ ಆಲ್ಮೋಸ್ಟ್ ನಾವು ಕ್ಲಿಕ್ ಅಂತ ಹೋಗ್ತೀವಿ, ಕ್ಲಿಕ್ ಅಂತ ಇಟ್ಕೊಳ್ಳೋಣ ಸರ್, ಇದನ್ನ ಈ ಕಡೆ ಇಟ್ಕೊಳ್ಳೋಣ ಬಿಡಂದ್ರಿ. ಓಕೆ, ಅದ್ರ ಜೊತೆಗೆ ಒಂದು ನಮ್ಗೇನು ಬೇಕಾಗ್ಯದ್ರಿ, ಆಡಿಯೋನು ಬೇಕಾಗ್ಯದ್ರಿ ಸರ್. ಓಕೆ, ಈಗ ಇಲ್ಲಿ ಕ್ಲಿಕ್ ಮಾಡೋಣ ಅಂತ್ರಿ. ಇದರ ಒಂದು KBC ಥೀಮ್ ಅದ ರೀ, ಅದು ತಗೊಂಡ್ಬಿಡಂಬ್ರಿ. ರೀ ಓಕೆ ಅಂದ್ಬಿಡ್ತೀನಿ ರೀ. ಇದನ್ನು ಕ್ಲಿಕ್ ಮಾಡಿದ್ಮೇಲೆ ಆಗ್ಬೇಕ್ರಿ, ಇದು ಈ ತರ ಬಂದಿರ್ತಾರೆ, ಈ ಮೂಲೆಗೆ ತಗೊಳಮಂತ್ರಿ. ಸೊ ನೆಕ್ಸ್ಟ್, ಪ್ರಸ್ತುತ ಪ್ರೆಸೆಂಟೇಷನ್ ಅನ್ನು ಸ್ಲೈಡ್ ಶೋ ಮಾಡಲು ಬಳಸುವ ಶಾರ್ಟ್ಕಟ್ ಕೀ ರೀ F5 ರೀ. ಸೊ ಈಗ 1 by 1 ಹೋಗ್ತಿರ್ತೀನಿ. ಓಕೆ, ಎರಡನೇದ್ದು ಮೂರನೇದ್ದು ಈಗ ಇಲ್ಲಿ ಬಂದದ್ರಿ. ಸೊ ಈಗ ಇಲ್ಲಿ ಎರಡು ಆಯ್ಕೆ ಇದಾವೆ, ಒಂದು ಆಡಿಯೋ ಐತ್ರಿ, ವಿಡಿಯೋ ಐತ್ರಿ, ಎರಡನೇದ್ರಿ ಆಡಿಯೋ. ಫಸ್ಟ್ ಆಡಿಯೋ ಕ್ಲಿಕ್ ಮಾಡೋಣ ರೀ. ಹಾ, KBC ಹೊಂಟದ್ರಿ. ನೆಕ್ಸ್ಟ್ ಈಗ ಇದನ್ನ ವಿಡಿಯೋ ಕ್ಲಿಕ್ ಮಾಡೋಣಂಬ್ರಿ, ಬರ್ಲತ್ತದ್ರಿ ರೀ. ಸೊ ಅಂದ್ರೆ ಅರ್ಥ ಏನಂದ್ರೆ ಪವರ್ ಪಾಯಿಂಟ್ ಎನ್ನುವ ಒಂದು ಅಪ್ಲಿಕೇಶನ್ ಅಲ್ಲಿ ಏನಂದ್ರೆ ಆಡಿಯೋ ವಿಡಿಯೋ ಜೊತೆಗೆ ಎಲ್ಲಾ ವಿಧದ ಇಮೇಜಸ್ಗಳು, ಫೋಟೋಸ್ಗಳು ಅನ್ನ ಸೇರಿಸಬಹುದ್ರಿ. ಇದ್ರಾಗ ಸ್ಪೆಷಲ್ ಏನಂದ್ರೆ ಇದೇ ಸ್ಪೆಷಲ್ ರೀ ಇದ್ರಾಗ ರೀ. ಪವರ್ ಪಾಯಿಂಟ್ ಅನ್ನೋ ಒಂದೇ ಒಂದು ಅಪ್ಲಿಕೇಶನ್ ಇಷ್ಟೆಲ್ಲ ತೋದು. MS Word ನೀವೇನಾದ್ರೂ ಆಡಿಯೋ ವಿಡಿಯೋ ಎಂಟರ್ ಮಾಡ್ತೀನಿ ಅಂದ್ರೆ ಅದು ಇನ್ನೇ ಇದು ಬರ್ತಾರೆ ಅಷ್ಟೇ, ಈ ತರ ಕ್ಲಿಪ್ ಕಾಣ್ತಾರೆ, ಬಟ್ ಅದನ್ನ ಪ್ಲೇ ಆಗಂಗಿಲ್ಲ ರೀ. ನೆಕ್ಸ್ಟ್ ಇದು ಕ್ಲಿಯರ್ ಅದ ರೀ. ಓಕೆ, ಸೊ ಇದನ್ನ ಬರ್ಕೊಂಡೆ ಮುಂದಕ್ಕೆ ಹೋಗೋಣನ್ರಿ. ಇದ್ರಾಗ ಇಂಪಾರ್ಟೆಂಟ್ ಇರೋದೇ 2 ಅದಾವ, 3 ಅದಾವ್ರಿ, ಅವಿಷ್ಟು ಬರ್ಕೊಂಡು ಮುಂದಕ್ಕೆ ಹೋಗೋಣಂತ್ರಿ. ತಿಳಿಯತ್ತದ್ರಿ. MS Word ನ ಪೇಜ್ ಬ್ರೇಕ್ ಮಾಡಲು ಬಳಸುವ ಶಾರ್ಟ್ಕಟ್ ಕೀ ರೀ Ctrl+Enter ರೀ. ಇನ್ಸರ್ಟ್ ನಲ್ಲಿನ ಮೊದಲನೇದು ಯಾವ್ದ್ರಿ, ಈಗ ಇದು ಟೇಬಲ್ ಅಂತ ಬಿಟ್ಬಿಡೋಣ್ರಿ ಸರ್, ಹೌದ್ರಾ ರೀ. ಬಾದಿದೆ ಪದೇ ಆಗ್ತದೆ ಬಿಡೋಣ ಅಂತ. ಇನ್ನ ಇಲಿಸ್ಟ್ರೇಷನ್ ಬಿಟ್ಬಿಡೋಣಂತ್ರಿ. ಕ್ಲಿಪ್ಸ್ನು ಗೊತ್ತಾವ ಸರ್, ಇಮೇಜಸ್ನು ಗೊತ್ತಾವ್ರಿ, ಶೇಪ್ನು ಗೊತ್ತಾವ, ಎಲ್ಲ ಗೊತ್ತಾವ. ಈಗ ಲಿಂಕ್ಸ್ ಅಂತ ಬರ್ಕೊಂಡ್ಬಿಡೋಣ. ಲಿಂಕ್ಸ್ನಾಗ ಹೈಪರ್ ಲಿಂಕ್ ಅಂತ ಗೊತ್ತಾಗ್ಯದ, ಈ ಎರಡನೇದೊಂದು ಬರ್ಕೊಂಡ್ಬಿಡೋಣಂತ್ರಿ. ನೆಕ್ಸ್ಟ್ ಲಿಂಕ್ಸ್ ಅಂತ ತಗೊಡ್ರಿ, ಅದ್ರಾಗ ಆಕ್ಷನ್ ರೀ. ಸ್ವಲ್ಪ ನೀಟಾಗಿ ಬರ್ಕೊಡ್ರಿ, ಇದು ಕನ್ಫ್ಯೂಷನ್ ಮಾಡ್ಬೋದು ನಿಮ್ಗೆ. ಯಾಕಂದ್ರೆ ಡೈರೆಕ್ಟ್ ಆಗಿ ನಾವು ಎಲ್ಲಿ ಹೋಗ್ತಾ ಇದೀವಿ ಅಂತಂದ್ರೆ ರೀ ಟ್ಯಾಬ್ಗೆ ಹೋಗ್ಲತ್ತೀವ್ರಿ, ಹೌದ್ರಾ ರೀ. ಲಿಂಕ್ ಮೊದಲನೆಯ ಆಯ್ಕೆ ಲಿಂಕ್ ರೀ. ಅದಕ್ಕೆ ಓಕೆ, ಇದರಲ್ಲಿ ಯಾವ್ದ್ರಿ ಆಕ್ಷನ್ ರೀ, ಲಿಂಕ್ ನಲ್ಲಿನ ಆಕ್ಷನ್. ಓಕೆ, ಆಕ್ಷನ್ ಅಂತ ಬರ್ಕೊಂಡ್ಬಿಡ್ರಿ. ಆಕ್ಷನ್ ಅದಲ್ರಿ ಇದು ಹೆಸರು ರೀ. ರೀ ಆಕ್ಷನ್. ಬರೀತೀರಿ. ಓಕೆ, ಪ್ರಸ್ತುತ ಪ್ರೆಸೆಂಟೇಷನ್ ಅಲ್ಲಿ ಯಾವುದಾದರೂ ಒಂದು ಸ್ಲೈಡ್ನಲ್ಲಿ ಬೇರೆ ಬೇರೆ ಸ್ಲೈಡ್ಗಳ ಲಿಂಕ್ಗಳನ್ನು ಸೇರಿಸಲು ಕ್ಲಿಯರ್ ಅದರ ರೀ. ಇನ್ನು ಹೈಪರ್ ಲಿಂಕ್ ಅನ್ನೋದಂತೂ ನಮ್ಗೆ ಗೊತ್ತದ ಸರ್. ಒಂದು ಕ್ವಶನ್ ರೀ, MS Word ನಾಗ ಎಷ್ಟು ಲಿಂಕ್ ಇದ್ವು ರೀ? 3 ಅದಾವ್ರಿ. ಯಾವ್ಯಾವ್ರಿ? ಹೈಪರ್ ಲಿಂಕ್ 1 ರೀ, ಬುಕ್ ಮಾರ್ಕ್ 2ನೇದ್ರಿ, ಕ್ರಾಸ್ ರೆಫರೆನ್ಸ್ 3ನೇದ್ರಿ. ಅವ್ 3 ಎದಕ್ಕೆ ಯೂಸ್ ಮಾಡ್ತೀವಿ ಅಂತ ಗೊತ್ತಾಗ್ಯದಲ್ರಿ. ಹೈಪರ್ ಲಿಂಕ್ ಅನ್ನೋದು ಒಂದು ಫೈಲ್ನಿಂದ ಇನ್ನೊಂದು ಫೈಲಿಗೆ ಲಿಂಕ್ ಮಾಡಕ್ರಿ. ಇನ್ನು ಬುಕ್ ಮಾರ್ಕ್ ಅನ್ನೋದ್ರಿ
ಪ್ಲೇಸ್ ರೀ. ಪ್ರಸ್ತುತ ಡಾಕ್ಯುಮೆಂಟ್ ನಲ್ಲಿ ಯಾವ್ದಾದ್ರು ಒಂದು ಪ್ಲೇಸ್ ರೀ. ಇನ್ನು ಕ್ರಾಸ್ ರೆಫರೆನ್ಸ್ ರೀ, ಯಾವ್ದಾದ್ರು ಇಮೇಜಸ್ಗಳು ಮತ್ತೆ ಟೇಬಲ್ಗಳನ್ನ ಲಿಂಕ್ ಮಾಡಕಂತ ಇದೆ. ಈಗ ಇದು ಆಕ್ಷನ್ ಅನ್ನೋದು ಸಹ ಹೆಂಗಾಗ್ತದೆ ಅಂದ್ರೆ ಒಂಥರ ಬುಕ್ ಮಾರ್ಕ್ ತರ ಕೆಲಸ ಮಾಡ್ತಾರೆ ನಮಗೆ ಅದ್ರಾಗ್ರಿ ಪವರ್ ಪಾಯಿಂಟ್ ನಾಗ್ರಿ. ನೆಕ್ಸ್ಟ್ ಇದು ಆಕ್ಷನ್ ಗೊತ್ತಾಯ್ತ್ರಿ ಸರ್. ನೆಕ್ಸ್ಟ್ ಇದಾದ್ಮೇಲೆ ಟೆಕ್ಸ್ಟ್ ಬಾಕ್ಸ್ ಇಂಪಾರ್ಟೆಂಟ್ ಇಲ್ರಿ, ಬಿಟ್ಬಿಡೋಣ. ಹೆಡರ್ ಅಂಡ್ ಫುಟರ್ ನಾವು ಕಲ್ತೀವ್ರಿ, ವರ್ಡ್ ಆಟ್ ಗೊತ್ತ್ರಿ. ಈಗ ಡೇಟ್ ಟೈಮ್ ಅಂತ ಅನ್ನೋದು ಮತ್ತು ಸ್ಲೈಡ್ ನಂಬರ್ ಇವೆರಡು ಒಟ್ಟಿಗೆ ಬರ್ಕೊಂಡ್ಬಿಡೋಣತ್ರಿ. ಡೇಟ್ ಅಂಡ್ ಟೈಮ್ ಮತ್ತು ಸ್ಲೈಡ್ ನಂಬರ್ ಎರಡು ಒಟ್ಟಿಗೆ ಬರ್ಕೊಂಡ್ಬಿಡೋಣ್ರಿ. ರೀ ಕೆಳಗಡೆ ಬರೀತೀನಿ ರೀ. ಡೇಟ್ ಅಂಡ್ ಟೈಮ್, ಇದಕ್ಕೆ ಐಂಡ್ ಇನ್ನೊಂದ್ಸಲ ಐಂಡ್ ಹಾಕ್ಲಕ್ಕೆ ಬರಂಗಿಲ್ಲ, ಹೌದಲ್ರಿ? ಸೊ ಏನು ಮಾಡೋಣ ಅಂದ್ರೆ ಸ್ಲ್ಯಾಶ್ ಕೊಡೋಣ್ರ ರೀ. ಓಕೆ, ಓ ಶಿಟ್, ಸಾರಿ, ಈ ಸ್ಲೈಡ್ ಬೇಕು, ಸ್ಲ್ಯಾಶ್ ಬೇಕ್ರಿ. ನೆಕ್ಸ್ಟ್ ಇನ್ನೊಂದು ಏನದ್ರಿ, ಸ್ಲೈಡ್ ನಂಬರ್ ಅಂತ ಆಯ್ತ್ರಿ. ಓಕೆ, ಬರೋಣ್ರ ರೀ. ಪ್ರಸ್ತುತ ಪ್ರೆಸೆಂಟೇಷನ್ ನಲ್ಲಿರುವ ಸ್ಲೈಡ್ಗಳಿಗೆ 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 ಅಪ್ಡೇಟೆಡ್ ಡೇಟ್, ಅಪ್ಡೇಟೆಡ್ ಅದನ್ನ ಆಕ್ಚುಲಿ ಏನಂತಂದ್ರೆ ಪ್ರಸ್ತುತ ದಿನಾಂಕ ಅಂತಾನೆ ಆಗ್ತಿದ್ರಿ. ಅದನ್ನ ಪ್ರಸ್ತುತ ಎರಡು ಸಲ ಬಂದಿದ್ದಕ್ಕೆ ಅದನ್ನ ಇಂಗ್ಲೀಷ್ನಾಗ ಹೇಳ್ತೀನಿ ಅಷ್ಟೇ. ಅಪ್ಡೇಟೆಡ್ ಡೇಟ್ ಮತ್ತು ಟೈಮ್. ಅಪ್ಡೇಟೆಡ್ ಸ್ಪೆಲ್ಲಿಂಗ್ ಬೇಕೇನ್ರಿ? ನಡೀತಲ್ರಿ? ಅಪ್ಡೇಟೆಡ್ ಏನು ಸರ್? ನಡೀತದೆ ಸರ್, ಯಾಕಂದ್ರೆ ಇದು ಕೇಳಿ 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 ಬೇಜಾರಾಗ್ಬಿಟ್ಟೈತೆ, ಹೌದಲ್ರಿ? ಅಪ್ಡೇಟೆಡ್ ಡೇಟ್ ಮತ್ತು ಟೈಮ್, ಅಪ್ಡೇಟೆಡ್ ಡೇಟ್ ಮತ್ತು ಟೈಮ್ ಜೊತೆಗೆ, ಅಪ್ಡೇಟೆಡ್ ಡೇಟ್ ಮತ್ತು ಟೈಮ್ ಜೊತೆಗೆ ಸ್ಲೈಡ್ ನಂಬರ್ ಅನ್ನು ಸೇರಿಸಲು, ಜೊತೆಗೆ ಸ್ಲೈಡ್ ನಂಬರ್ ಅನ್ನು ಸೇರಿಸಲು, ಜೊತೆಗೆ ಸ್ಲೈಡ್ ನಂಬರ್ ಅನ್ನು ಸೇರಿಸಲು ಈ ಆಯ್ಕೆಗಳು ಬಳಸುತ್ತಾರೆ. ಈ ಆಯ್ಕೆಗಳು ಬಳಸುತ್ತಾರೆ. ಈ ಆಯ್ಕೆಗಳು ಬಳಸುತ್ತಾರೆ. ನೆಕ್ಸ್ಟ್ ಮುಂದಿನ ಆಯ್ಕೆ ರೀ ಮೀಡಿಯಾ ಕ್ಲಿಪ್ಸ್. ಇದು ಇಂಪಾರ್ಟೆಂಟ್ ನೋಡ್ರಿ. ಮೀಡಿಯಾ ಕ್ಲಿಪ್ಸ್, ಮೀಡಿಯಾ ಕ್ಲಿಪ್ಸ್. ಈ ಮೀಡಿಯಾ ಕ್ಲಿಪ್ಸ್ನಾಗಿ ಒಂದನೇದು ಯಾವ್ದು ಬರ್ತದೆ ರೀ? ಮೂವಿ ಅಂತ ಬರ್ತದೆ ರೀ. ಇನ್ನು ಎರಡನೇದು ಯಾವ್ದು ಬರ್ತದೆ ರೀ? ಸೌಂಡ್ ಅಂತ ಬರ್ತದೆ ರೀ. ಸೌಂಡ್ ಅಂತಾನೆ ಐತಲ್ರಿ, ಮೂವಿ ಮತ್ತು ಸೌಂಡ್ ರೀ. ಒಂದ್ಸಲ ನೋಡ್ಬಿಡಮ್ರೆ ರೀ, ಮೂವಿ ಮತ್ತು ಸೌಂಡ್ ಅಂತಾನೆ ಆಯ್ತು ರೀ. ಓಕೆ, ನೆಕ್ಸ್ಟ್ ಇದನ್ನ ಬರ್ಕೊಂಡ್ಬಿಡೋಣ್ರಿ. ಮೀಡಿಯಾ ಕ್ಲಿಪ್ನಲ್ಲಿ MS ವರ್ಡ್ ಅಥವಾ ಓಕೆ ಪವರ್ ಪಾಯಿಂಟ್ ನಲ್ಲಿ ಯಾವ್ದಾದ್ರು ಒಂದು ಅಕ್ಷರಗಳು ಬೇರೊಂದು ಅಕ್ಷರಗಳಂತೆ ಮಾಡಲು ಬಳಕೆ ಮಾಡುವ ಆಯ್ಕೆ ಯಾವ್ದ್ರಿ? ಫಾರ್ಮ್ಯಾಟ್. ಮತ್ತೆ MS ವರ್ಡ್ನಾಗ್ರಿ ಸೇಮೇ ರೀ ಸರ. ಓಕೆ, ಬರೋಣ್ರ ರೀ. ಮೂವಿ ಅಂಡ್ ಸೌಂಡ್. ಪ್ರಸ್ತುತ ಪ್ರೆಸೆಂಟೇಷನ್ನ ಯಾವುದಾದರೂ ಪ್ರಸ್ತುತ ಪ್ರೆಸೆಂಟೇಷನ್ನ ಯಾವುದಾದರೂ ಪ್ರಸ್ತುತ ಪ್ರೆಸೆಂಟೇಷನ್ನ ಯಾವುದಾದರೂ ಒಂದು ಸ್ಲೈಡ್ನಲ್ಲಿ, ಪ್ರಸ್ತುತ ಪ್ರೆಸೆಂಟೇಷನ್ನ ಯಾವುದಾದರೂ ಒಂದು ಸ್ಲೈಡ್ನಲ್ಲಿ ಮೀಡಿಯಾ ಫೈಲ್ಗಳಾದ MP4 ಬರಲ್ಲೇನ್ರಿ ಅದನ್ರಿ? MP4 ಹಿಂಗೆ ತೋರಿಸ್ತಾ ನೋಡ್ರಿ, ಹೌದ್ರಾ ರೀ? MP4 ಅದನ್ನು ಬೇಕಾದ್ರೆ ವಿಡಿಯೋ ಅಂತ ಮಾಡ್ಕೊಡ್ರಿ. MP4 ಕನ್ಫ್ಯೂಷನ್ ಆತಂದ್ರೆ ಎಕ್ಸಾಮ್ದಾಗ ಏನೇ ಕೇಳಲೇಕ MP4 ವಿಧದ ಗೊತ್ತಾಗಿರ್ಬೇಕು, ಆಮೇಲೆ ವಿಡಿಯೋ ವಿಧದ ಅದನ್ನು ಗೊತ್ತಾಗಿರ್ಬೇಕ್ರಿ. MP4 ಅದನ್ನ ಬೇಕಾದ್ರೆ ವಿಡಿಯೋ ಅಂತ ಮಾಡೋಣಂತ್ರಿ, ವಿಡಿಯೋ ಕ್ಲಿಪ್ ಅಂತ ಕೊಡೋಣಂತ. ಅದಕ್ಕೆ ವಿಡಿಯೋ ಕ್ಲಿಪ್, ಹೌದ್ರಾ ರೀ? MP4 ವಿಡಿಯೋ ಕ್ಲಿಪ್ ಬರ್ದ್ರೆ ರೀ? MP4 ವಿಡಿಯೋ ಕ್ಲಿಪ್ ಗಳನ್ನು ಸೇರಿಸಲು ಮೂವಿ
ಗಳನ್ನು ಸೇರಿಸಲು ಮೂವಿ ಎನ್ನುವ ಆಯ್ಕೆ, MP4 ವಿಡಿಯೋ ಕ್ಲಿಪ್ಗಳನ್ನು ಸೇರಿಸಲು ಮೂವಿ ಎನ್ನುವ ಆಯ್ಕೆ ಹಾಗೂ MP3 ರೀ ಹಾಗೂ MP3 ಇವಕ್ಕೆ ಯಾವ ಅಂತ ಕರಿತೀರಿ? ಆಡಿಯೋ ಕ್ಲಿಪ್ ರೀ. MP3 ಆಡಿಯೋ ಕ್ಲಿಪ್ ಹಾಗೂ MP3 ಆಡಿಯೋ ಕ್ಲಿಪ್ಗಳನ್ನು ಸೇರಿಸಲು ಹಾಗೂ MP3 ಆಡಿಯೋ ಕ್ಲಿಪ್ಗಳನ್ನು ಸೇರಿಸಲು ಸೌಂಡ್ ಎನ್ನುವ ಆಯ್ಕೆಯು ಬಳಸುತ್ತಾರೆ. ಸೌಂಡ್ ಎನ್ನುವ ಆಯ್ಕೆಯು ಬಳಸುತ್ತಾರೆ. MP4 ವಿಡಿಯೋ ಕ್ಲಿಪ್, MP3 ಆಡಿಯೋ ಕ್ಲಿಪ್. ಬರದ್ರೆ ರೀ. ನೆಕ್ಸ್ಟ್ ಕೆಳಗೊಂದು ನೋಟ್ ಅಂತ ಬರ್ಕೊಡ್ರಿ. ಇದಕ್ಕೇನೆ ನಾವು ಇದ್ರಾಗ ಪಿಕ್ಚರ್ಸ್ ಬರ್ದಿಲ್ಲಲ್ಲ, ಏನ್ ಬರ್ದೀವ್ರಿ? ಬರ್ದೀವಲ್ಲ, ಎಲ್ಲಾ ವಿಧದ ಪಿಕ್ಚರ್ಸ್ಗಳು ಸೇರಿಸಲು ಸಾಧ್ಯ ಅಂತ ಪವರ್ ಪಾಯಿಂಟ್ ಹೇಳ್ಬೇಕಾದ್ರೆ ಬರ್ದೀವಲ್ರಿ. JPG ಅಂತೆಲ್ಲ ಬರ್ಕೊಂಡ್ರಲ್ರಿ. ಇದ್ರ ಕೆಳಗೊಂದು ನೋಟ್ ಅಂತ ಬರ್ಕೊಂಡ್ಬಿಡ್ರಿ. ಎಲ್ಲ ಬಗೆಯ ಆಡಿಯೋ ಮತ್ತು ವಿಡಿಯೋಗಳು, ಎಲ್ಲ ಬಗೆಯ ಆಡಿಯೋ ಮತ್ತು ವಿಡಿಯೋಗಳನ್ನು, ಎಲ್ಲ ಬಗೆಯ ಆಡಿಯೋ ಮತ್ತು ವಿಡಿಯೋಗಳನ್ನು ಸೇರಿಸಲು ಸಾಧ್ಯವಿದೆ. ಎಲ್ಲ ಬಗೆಯ ಆಡಿಯೋ ಮತ್ತು ವಿಡಿಯೋಗಳನ್ನು ಸೇರಿಸಲು ಸಾಧ್ಯವಿದೆ. ಇದು ಕೇವಲ ಪವರ್ ಪಾಯಿಂಟ್ ಎನ್ನುವ ಒಂದು ಅಪ್ಲಿಕೇಶನ್ ಆಗ್ರಿ. ಬರ್ದ್ರೆ ರೀ? ಓಕೆ, ಮುಂದಕ್ಕೆ ಹೋಗೊಂಡ್ರೆ ರೀ ಸ್ವಲ್ಪ ರಿಲ್ಯಾಕ್ಸ್ ಆಗ್ರಿ. ನೆಕ್ಸ್ಟ್ ಇನ್ನು ಡಿಸೈನ್ ಅಂತ ಬರ್ತಾರೆ. ಬರ್ದ್ರೆ ಮುಗಿದ್ರಿ? ಓಕೆ, ನೆಕ್ಸ್ಟ್ ಬರೋದೇ ರೀ ಡಿಸೈನ್ ರೀ. ಈ ಡಿಸೈನ್ ಅಂದ್ರೆ ಏನದಂದ್ರೆ ಜಸ್ಟ್ ನಮಗ ಆ ಒಂದು ಪವರ್ ಪಾಯಿಂಟ್ ಬ್ಯಾಗ್ ಇದರಲ್ಲಿ ಫುಲ್ ಸ್ಕ್ರೀನ್ ನಲ್ಲಿ ಅಥವಾ ಸ್ಲೈಡ್ ಶೋ ನಲ್ಲಿ ಹೆಂಗ್ ಕಾಣಬೇಕು ಅಂತ ಮಾಡೋದೇ ನಾವೇನಂತ ಕರಿತೀವ್ರಿ? ಡಿಸೈನ್ ಅಂತ ಕರಿತೀವಿ. ನೀವು ಯಾವ್ದಾದ್ರು ನೋಡಿರ್ಬೋದ್ರಿ, ಹೌದ್ರ? ಡಿಸೈನ್ಸ್ ಬರ್ತಿರ್ತಾವ. ಆದ್ರೆ ಇದ್ರಾಗ ಒಂದು ಆಯ್ಕೆ ಅದರಿ, ನಾವ್ ಹೆಂಗ ಪೇಜ್ ಸೆಟಪ್ ಮಾಡ್ತೀವಿ MS ವರ್ಡ್ನಾಗ, ಹಂಗೆ ಇಲ್ಲೂ ಸಹ ಪೇಜ್ ಸೆಟಪ್ ಅಂತದ್ರಿ. ಈಗ ನಾನು ಇದು ಫುಲ್ ಸ್ಕ್ರೀನಿಗೆ ಹೋಗ್ತೀನಿ ರೀ, ಎಕ್ಸಾಂಪಲ್ ತೋರಿಸ್ತೀನಿ ನಿಮಗೆ. ಈಗ ಫ್ರಮ್ ಬಿಗಿನಿಂಗ್ ಅಂತ ತೋರಿಸ್ತೀನಿ ರೀ. ಓಕೆ, ಇಲ್ಲಿ ನೋಡ್ರಿ, ಈ ಕಡೆ ಇಷ್ಟು ಗ್ಯಾಪ್ ಅದರಿ, ಆ ಕಡೆನೂ ಅಷ್ಟೇ ಗ್ಯಾಪ್ ಅದರಿ, ಹೌದ್ರಾ ರೀ? ನಾವು ಯಾವ್ದಾದ್ರು ಯೂಟ್ಯೂಬ್ನಾಗ ಸ್ವಲ್ಪ ಹಳೆಯ ವಿಡಿಯೋಗಳು ನೋಡ್ತಿದ್ರು ಅಂದ್ರೆ ಅವ್ರದ್ದು ಹಿಂಗೆ ಕಾಣ್ತಾರೆ. ನೋಟ್ಸ್ ಬರ್ದಿರ್ತಾರ, ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಬಳಕೆ ಮಾಡ್ಕೊಂಡು ಅವ್ರು ನೋಟ್ಸ್ ಮಾಡಿರ್ತಾರೆ, ಹೌದ್ರಾ ರೀ? ಆ ಕಡೆ ಒಂದಿಷ್ಟು ಗ್ಯಾಪ್ ಕಾಣ್ತದ್ರಿ, ಈ ಕಡೆ ಒಂದಿಷ್ಟು ಗ್ಯಾಪ್ ಕಾಣ್ತಿರ್ತಾರೆ. ಅದು ಯಾಕೆ ಹಂಗೆ ಕಾಣ್ತಾರೆ ಸರ್ ಅಂದ್ರೆ ಪೇಜ್ ಸೆಟ್ಟಿಂಗ್ ಅದರಿ. ಈಗ ಪವರ್ ಪಾಯಿಂಟ್ನಾಗ ಸಾಮಾನ್ಯವಾಗಿ ಈಗ ಒಂದು ಪೇಜ್ ಸೆಟ್ಟಿಂಗ್ ಯಾವ್ದಿರ್ತದೆ, ಅಥವಾ ಇದ್ರ ಪೇಜ್ ಸೆಟ್ಟಿಂಗ್ ಅಂತ ಅನ್ನೋದಕ್ಕಿಂತ ಪೇಜ್ ಅಂತ ನೋಡಿದಾಗ್ರಿ ಇಲ್ಲಿ ನೋಡ್ಬೇಕ್ರಿ. ಇಲ್ಲಿ ಏನ್ ಕೊಟ್ಟರು ಸ್ವಲ್ಪ ನೋಡ್ಬೇಡ್ರಿ. ನಮ್ಗೆ ಕೊಟ್ಟಿರೋದು ಯಾವ್ದಿರ್ತೀರಿ? ಲ್ಯಾಂಡ್ಸ್ಕೇಪ್ ರೀ. ಇನ್ನೊಂದು ನೆನಪಿರ್ಬೇಕ್ರಿ, MS ವರ್ಡ್ ಆಮೇಲೆ ಎಕ್ಸೆಲ್ ಅವೆರಡು ಯಾವ ಇದ್ರಾಗಿರ್ತಾವ ಅಂದ್ರೆ ಪೋರ್ಟ್ರೈಟ್ ನಾಗ ಇರ್ತಾವ್ರಿ, ಹೌದ್ರಾ? ಪೋರ್ಟ್ರೈಟ್ ಬರ್ತಾವ್ರಿ. ಬಟ್ ಇದು ಪವರ್ ಪಾಯಿಂಟ್ ಹ್ಯಾಂಗ್ ಬರ್ತಂದ್ರೆ ಇದು ಒಂದೇ ಅಪ್ಲಿಕೇಶನ್ ಆಯ್ತ್ರಿ. ಹೆಂಗಂತಂದ್ರೆ ಲ್ಯಾಂಡ್ಸ್ಕೇಪ್ ನಾಗ ಆಕ್ಟಿವ್ ಇರ್ತದ್ರಿ. ಆಮೇಲೆ ಸ್ಲೈಡ್ ರೀ. ಸರಿ, ತಳಗ ಇನ್ನೊಂದು ಕೊಟ್ಟನಲ್ರಿ ಪೋರ್ಟ್ರೈಟ್ ಅಂದ್ರೆ ಇದು ಏನದಂದ್ರೆ ನೋಟ್ಸ್ ಕಡ್ರಿ, ಅದ್ರ ಬಗ್ಗೆ ಒಂದಿಷ್ಟು ಬರ್ದಿಡುವಂತ ನೋಟ್ಸ್ಗಳು ಅವು ಹೆಂಗಿರ್ತಾವ ಅಂದ್ರೆ ಪೋರ್ಟ್ರೈಟ್ ಆಗಿರ್ತಾರೆ. ಬಟ್ ನಮಗೆ ಕಾಣುವಂತ ಸ್ಲೈಡ್ ಹೆಂಗಿರ್ತಾವ ನೋಡಿರ್ಬೋದು. ಸ್ಲೈಡ್ ಹಿಂಗ್ ಅಡ್ಡದವಲ್ರಿ, ಇದನ್ನ ಪೇಜ್ ರೀ. ಸೊ ಇದನ್ನ ಪೇಜ್ ಹಿಂಗ್ ಮಾಡಿದ್ರೆ ಈ ತರ ಆಗಿರ್ತದೆ, ಬಟ್ ಆಕ್ಚುಲಿ ಹಿಂಗ ಸರ್ ನೋಡೋಣ ಪೋರ್ಟ್ರೈಟ್ ಮಾಡಿ ನೋಡ್ರಿ. ಇದಕ್ಕೆ ಎಕ್ಸಾಂಪಲ್ ಪೋರ್ಟ್ರೈಟ್ ನ ಕೊಡೋಣಂತ್ರಿ, ಕೊಟ್ಟು ಓಕೆ ಅಂತ ಬಿಡೋಣಂತ್ರಿ. ಈಗ ಬಂತ ನೋಡ್ರಿ ಪೋರ್ಟ್ರೈಟ್ ನಾಗ. ಸರಿ, ಸ್ಲೈಡ್ ಶೋ ನೋಡೋಣ ಹೆಂಗ್ ಕಾಣ್ತದ್ರಿ? ಪ್ಲೇ ಅಂದ್ರಿ. ಈಗ ಇಲ್ಲಿ ನೋಡ್ರಿ ಜಾಸ್ತಿ ಕಾಣತ್ತಾರೆ, ಗ್ಯಾಪ್ ಭಾಳ ಅದ ರೀ ಈ ಕಡೆ. ಅದ್ರ ಅರ್ಥ ಪೇಜ್ ಏನಾಗಿದೆ ಅಂದ್ರೆ ಈಗ ಪೋರ್ಟ್ರೈಟ್ ಅದ ಅಂತ ಅರ್ಥ ರೀ. ನೆಕ್ಸ್ಟ್ ಇದು ಗೊತ್ತಿರ್ಬೇಕಂದ್ರೆ ನಮಗೆ ಏನಂದ್ರೆ ಪವರ್ ಪಾಯಿಂಟ್ ನಲ್ಲಿ ಬೈ ಡಿಫಾಲ್ಟ್ ಆಗಿ ಪೇಜ್ ಯಾವ್ದಿರ್ತದ್ರಿ? ಸಾರಿ, ಇಲ್ಲಿ ಪೇಜ್ ಅನ್ನೋದಕ್ಕಿಂತ ಸ್ಲೈಡ್ ಅಂತ ಕರಿತೀವ್ರಿ. ಸ್ಲೈಡ್ ಯಾವ್ದಿರ್ತದ್ರಿ? ಲ್ಯಾಂಡ್ಸ್ಕೇಪ್ ಇರ್ತದ್ರಿ ಸರ್ ಬೈ ಡಿಫಾಲ್ಟ್. ನೆಕ್ಸ್ಟ್ ಇನ್ನ ಸ್ಲೈಡ್ ಸೈಜ್ ಫಾರ್ ಅಂತ ಕೇಳೇನ್ರಿ, ಹೌದ್ರಾ ರೀ? ಈಗ ಸ್ಲೈಡ್ ಶೋ ಅಥವಾ ಈ ಸ್ಲೈಡ್ ಎಷ್ಟದ ಅಂತಂದ್ರೆ 4:3 ಅಂತ ಹಿಂಗ್ ಕರಿತಿಲ್ರಿ, ಆ ತರ ಬಂದಿರ್ತಾರಿ. ಸೊ ಎಷ್ಟು ಕಾಣ್ತಾರೆ ಅಂದ್ರೆ ಒಂದು ಸ್ಕ್ರೀನ್ ಶೋ ಅಷ್ಟೇ, ಒಂದು ಸ್ಕ್ರೀನ್ನಾಗ ಅಷ್ಟೇ ಕಾಣ್ತದ್ರಿ. ಇನ್ನ ಇದ್ರದ್ದು ವಿಡ್ತ್ ಮತ್ತು ಹೈಟ್ ರೀ. ಇಲ್ಲಿ ತನ ಇದನ್ನ ಅಷ್ಟು ಡೀಪ್ ಆಗಿ ಕೇಳಿಲ್ಲ. ಈಗ ಕಾಂಪಿಟೇಷನ್ ಹೆಚ್ಚಿಗೆ ಅದ ಕೇಳ್ಬೋದ್ರಿ, ಇದು ಗೊತ್ತಿರ್ಬೇಕ್ರಿ. ವಿಡ್ತ್ ಎಷ್ಟಿರ್ತಂದ್ರೆ 25.4 ಸೆಂಟಿಮೀಟರ್ ಏನಿರ್ತದ್ರಿ ವಿಡ್ತ್ ಇರ್ತದ್ರಿ. ಇನ್ನು ಹೈಟ್ ಎಷ್ಟಿರ್ತದ ಅದಕ್ಕಿಂತ ಸ್ವಲ್ಪ ಕಡಿಮೆ ಇರ್ತದ್ರಿ, 19.5 ಇರ್ತದ್ರಿ. ನೆನಪಿರ್ತದ್ರಿ ರೀ? ಇದು ಬರ್ಸ್ತನಂತ ಅದಕ್ಕೆ ಚಿಂತಿಲ್ರಿ. ಸೊ ಇಲ್ಲಿ ತನಕ ನಮಗೆ ಇಷ್ಟು ಡೀಪ್ ಆಗಿ ಕ್ವಶನ್ ಬಂದಿಲ್ಲ. ಒಂದ್ಸಲ ಕೇಳಿದ್ರೆ ಯಾವ ವಿಧದಾಗಿರ್ತ ಅಂದ್ರೆ ಅದು ಪೋರ್ಟ್ರೈಟ್ ನಾಗ ಇರ್ತಂತ, ಇದು ಸಾರಿ ಲ್ಯಾಂಡ್ಸ್ಕೇಪ್ ನಾಗ ಇರ್ತಂತ ಹೇಳ್ತಿದ್ವಿ. ನೆಕ್ಸ್ಟ್ ಇದನ್ನು ಇರ್ಲಿ, ಇವತ್ತಿಂದ ಇದ್ರಾಗ ನೋಟ್ಸ್ನಾಗ ಅದನ್ನು ಬರ್ಕೊಂಡು ಬಂದ್. ಸೊ ಸರ್ ಈಗ ಇದನ್ನು ಫುಲ್ ಸ್ಕ್ರೀನ್ ಕಾಣ್ಬೇಕ್ರಿ ನಮಗೆ. ಅವಾಗ ಅದು ಗ್ಯಾಪ್ ಬಂದಿತ್ತಲ್ರಿ, ಅದು ಗ್ಯಾಪ್ ಕಾಣದಂಗ ಆಗ್ಬೇಕ್ರಿ. ಅಂದ್ರೆ ಇಲ್ಲಿ ಎಷ್ಟು ಕೊಡ್ಬೇಕಾಗುತ್ತೆ ಅಂದ್ರೆ ಒಂದು ಮಿನಿಮಮ್ 32 ಹಂಗೆ ಕೊಟ್ಟರೆ ಅದು ಬರಂಗಿಲ್ರಿ. ಇಲ್ಲಿ ಎಕ್ಸಾಂಪಲ್ 132 ಅಂತ ಕೊಡ್ತೀನಿ ರೀ, ಕೊಟ್ಟು ಓಕೆ ಅಂತೀನಿ ರೀ.
ಈಗ ಇದು ದೊಡ್ಡದಾಗಿರ್ತಾರೆ, ಈ ತರ ದೊಡ್ಡದಾಯ್ತಾರೆ, ಇದು ಜರ ರೀ ದೊಡ್ಡದಾಗ್ಯದಲ್ಲ ಗೊತ್ತಾಗಿಲ್ಲ ಸರ್, ಇನ್ನೊಂದ್ಸಲ ನೋಡ್ಬೇಕಾಗ್ಯದ. ಇದು ಈ ಒಂದು ಆಕ್ಷನ್ ಅನ್ನ ಸ್ಥಗಿತ ಮಾಡಮ್ ಅಂತ ಏನ್ ಮಾಡ್ಬೇಕ್ರಿ? ಸಿಂಪಲ್ ಸರ್, ಕಂಟ್ರೋಲ್ ಜೆಡ್ ಅನ್ರಿ ನೀವು ಬರ್ತದ್ರಿ, ಕಂಟ್ರೋಲ್ ಜೆಡ್ ಬಂತ್ರಿ ರೀ. ಇಲ್ಲ ಸರ್ ನಂಗೆ ಮತ್ತೆ ಮೊದಲು ನಂಗೆ ನೋಡ್ಬೇಕು, ಅದು ಏನ್ ಮಾಡಿದ್ರಲ್ಲ ಹಾಕೊಂಡ್ಬಿಡ್ರಿ. ಅನುಡೂರ ರೀಡೂರಿ, ಶಾರ್ಟ್ಕಟ್ ಕೀರಿ ಕಂಟ್ರೋಲ್ ಪ್ಲಸ್ ವಾಯ್ ಸರ್. ಈಗ ಇದನ್ನ ಫುಲ್ ಸ್ಕ್ರೀನ್ ನೋಡ್ಬೇಕಾಗ್ಯದ್ರಿ ಸರ್, ಅಂದ್ರೆ ಐ ಮೀನ್ ಸ್ಲೈಡ್ ಶೋ ನೋಡ್ಬೇಕಾಗ್ಯದ್ರಿ. FIU ಫಂಕ್ಷನ್ 5 ಈಗ ಬಂದ್ರೆ ಒಂದ್ ಸ್ವಲ್ಪ ಗ್ಯಾಪ್ ಅದ ಅಷ್ಟೇ, ಹೌದ್ರಾ ರೀ ಸರ್? ಅದನ್ನು ಮುಚ್ಚಬೇಕಾದ್ರೆ ಇನ್ನೊಂದು ಹೆಚ್ಚು ಕೊಡ್ಬೇಕು, ಫಿನಿಶ್. ಇಷ್ಟೇ ನೋಡ್ರಿ, ಕ್ಲಿಯರ್ ಅದಾರ ರೀ? ಓಕೆ, ನೆಕ್ಸ್ಟ್ ಈಗ ನಮಗೆ ಏನ್ ಗೊತ್ತಾಯ್ತು ಸರ್? ಇಲ್ಲಿರುವಂತಹ ಪೇಜ್ ಸೆಟಪ್ ನಮ್ಗೆ ಗೊತ್ತಾಯ್ತ್ರಿ ಸರ್. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ್ರಿ, ಇದನ್ನ ಅಂಡು ಮಾಡ್ಬಿಡ್ತೀನಿ, ಮತ್ತೆ ನೋಟ್ಸ್ ಬರ್ಸಿಟ್ಟು ಕನ್ಫ್ಯೂಷನ್ ಆಗ್ಬಿಡುತ್ತೆ. ಇನ್ನ ಸ್ಲೈಡ್ ಓರಿಯಂಟೇಶನ್, ಈ ಓರಿಯಂಟೇಶನ್ ಈ ಹಿಂದೆ ಎಲ್ಲೋ ಒಂದ್ ಕಡೆ ಕೇಳಿ ಎಲ್ರಿ MS Word ಅಲ್ಲಿ ಯಾವ ಓರಿಯಂಟೇಶನ್ ಇತ್ರಿ? ಬರೀ ಓರಿಯಂಟೇಶನ್ ಇತ್ತ, ಪೇಜ್ ಓರಿಯಂಟೇಶನ್ ಇತ್ತಿತ್ರಿ? ಪೇಜ್ ಓರಿಯಂಟೇಶನ್ ಇತ್ತಿತ್ರಿ, ಬರೀ ಓರಿಯಂಟೇಶನ್ ಇತ್ತು ನೋಡ್ರಿ, ಹೌದ್ರಾ ರೀ? ಅಲ್ಲಿ ಏನೇನಿದ್ರಿ ಓರಿಯಂಟೇಶನ್ದಾಗ್ರಿ? ಲ್ಯಾಂಡ್ಸ್ಕೇಪ್ ಮತ್ತು ಪೋರ್ಟ್ರೈಟ್ ಮಾಡೋದೈತ್ರಿ. ಈಗ ಇಲ್ಲಿ ಸ್ಲೈಡ್ ಅಂತದ್ರಿ, ಇಲ್ಲಿ ಬಂದ್ರು ಅದೇ ಇರ್ತಾವ್ರಿ, ಹೌದ್ರಾ ರೀ? ಕನ್ಫ್ಯೂಷನ್ ಮಾಡ್ಕೊಳ್ಳೋ. ಓರಿಯಂಟೇಶನ್ ಯಾವ್ದಂದ್ರೆ ಮೈಕ್ರೋಸಾಫ್ಟ್ ಅಪ್ಲಿಕೇಶನ್ ಯಾವ್ದಾಕ್ ಇರ್ಲಾಕ ಓರಿಯಂಟೇಶನ್ ವರ್ಡ್ ಬಂದಂತ ತಿಳ್ಕೊಂಡ್ಬಿಡ್ರಿ, ಅಲ್ಲಿ ಪೋರ್ಟ್ರೈಟ್ ಮತ್ತು ಲ್ಯಾಂಡ್ಸ್ಕೇಪ್ಗಳನ್ನೇ ಇರ್ತಾವ್ರಿ. ಇನ್ನು ನೀವು ಡಿಸೈನ್ಸ್ ಅದು ಸರ್, ಈಗ ಎಕ್ಸಾಂಪಲ್ ಇದನ್ನ ತಗೋತೀನಿ, ಈಗ ನಮ್ದು ಅಪ್ಲಿಕೇಶನ್ ನಮ್ದು ಇರುವಂತ ಸ್ಲೈಡ್ ಆ ಪ್ರೆಸೆಂಟೇಶನ್ ಅದ್ರ ಹಂಗೆ ಆಗಿರ್ತಾರೆ, ಈಗ ಎಲ್ಲ ಕಡೆ ಹೋರಿ ಈ ತರ ಬಂದಿರ್ತಾರೆ, ಹೌದ್ರಾ ರೀ? ನೆಕ್ಸ್ಟ್ ಇದು ಬೇರೆ ಡಿಸೈನ್ ಬೇಕ್ರಿ ಸರ್, ಇವೆಲ್ಲ ಜಸ್ಟ್ ಡಿಸೈನ್ಸ್ ಕಡ್ರಿ ಇದನ್ನ, ಹೌದ್ರಾ ರೀ? ನೆಕ್ಸ್ಟ್ ಇನ್ನಿದ್ರ ಕಲರ್ಸ್ ರೀ, ಇವೆಲ್ಲ ನಮಗೆ ಎಕ್ಸಾಮ್ದಾಗ ಬರಂಗಿಲ್ರಿ. ನೀವು ಮುಂದೆ ಏನ್ ಜಾಬ್ ಮಾಡ್ತಿರಲ್ಲ ಒಂದು ಪ್ರೆಸೆಂಟೇಶನ್ ರೆಡಿ ಮಾಡಂದಾಗ ಇವೆಲ್ಲ ನಿಮ್ಗೆ ಹೆಲ್ಪ್ ಆಗ್ತಾವ್ರಿ. ಹ್ಯಾಂಗ್ ಬ್ಯಾಕ್ ಗ್ರೌಂಡ್ ಕಲರ್ ಯಾವ್ದು ಬೇಕು, ಫಾರ್ಗ್ರೌಂಡ್ ಕಲರ್ ಯಾವ್ದು ಬೇಕು, ಟೆಕ್ಸ್ಟ್ ಕಲರ್ ಯಾವ್ದು ಬೇಕು, ಇವೆಲ್ಲ ಅವಾಗ ಸ್ಟಾರ್ಟ್ ಆಗ್ತಾವ. ಎಕ್ಸಾಮ್ದಾಗ ಇದನ್ನ ಕೇಳಲ್ಲ, ಹಬ್ಬ ಕೇಳಿದ್ರೆ ಬ್ಯಾಕ್ ಗ್ರೌಂಡ್ ಯಾವ್ದು ಅಂತಂದ್ರೆ ಇದೇ ಒಂದು ಡಿಸೈನ್ ಆಗಿರುವಂತ ಬ್ಯಾಕ್ ಗ್ರೌಂಡ್ ಅಂತ ಹೇಳ್ಬಿಡ್ರಿ, ಇದನ್ನ ಬ್ಯಾಕ್ ಗ್ರೌಂಡ್ ಅಷ್ಟೇ ರೀ, ಹೌದ್ರೆ? ಇದು ಇಂಪಾರ್ಟೆಂಟ್ ಇಲ್ಲ, ಬಿಟ್ಬೇಡ ಅಂತ. ಇದ್ರಾಗ ಇಂಪಾರ್ಟೆಂಟ್ ಯಾವ್ದಂದ್ರೆ ಪೇಜ್ ಸೆಟಪ್ ಒಂದು ಇಂಪಾರ್ಟೆಂಟ್ ರೀ, ಸುಮ್ ಒಂದೇ ಒಂದು ಲೈನ್ನಾಗ ಇದನ್ನ ಬರ್ಕೊಂಡ್ಬಿಡೋಣ ಅಂತ ಅಷ್ಟೇ ರೀ. ಇದ್ರಾಗ ಏನಾದ್ರು ಡೌಟ್ಸ್ ಅವರೇ ಬರ್ಕೊಂಡ್ಬಿಡಂದ್ರೆ ರೀ, ಪವರ್ ಪಾಯಿಂಟ್ ಭಾಳ ಜಲ್ದಿ ಮುಗಿತದ್ರಿ. ಡಿಸೈನ್ ಅಂತ ಬರೀ, ನೆಕ್ಸ್ಟ್ ಯಾವ್ದ್ರೆ ಇದನ್ನ ಟ್ಯಾಬ್ ಅಂದ್ರೆ ರೀ ಡಿಸೈನ್ ರೀ. ನೆಕ್ಸ್ಟ್ ಬರೋದೇ ಡಿಸೈನ್. ಸೊ ಡಿಸೈನ್ ಆಗ್ರಿ ಮೊಟ್ಟ ಮೊದಲನೇದ್ರಿ ಪೇಜ್ ಸೆಟಪ್ ರೀ, ಪೇಜ್ ಸೆಟಪ್. ಪೇಜ್ ಸೆಟಪ್ ರೀ ಬರ್ಕೊಂಬಿಡೋಣ್ರಿ ರೀ. ಸೊ ಇಲ್ಲ ಹಂಗೆ ಪ್ರಾಕ್ಟಿಕಲ್ ನಿಮ್ಮ ಎದುರು ಮಾಡ್ತಿರ್ತೀವಲ್ಲ, ನೆನ್ಪಿರ್ಲ್ರಿ ಏನೇನು ಮಾಡ್ತಿರ್ತೀವಂತ. ಯಾವ್ದಾರ ಒಂದು ಅಕ್ಷರ ಥರ ಮಾಡೋಕ್ಕೆ ಇದೇ ಫಾರ್ಮ್ಯಾಟ್ ಪೇಂಟ್ ಯೂಸ್ ಮಾಡತ್ತೀವಿ, ಶಾರ್ಟ್ಕಟ್ ಕೀ ಹೇಳತ್ತೀರಿ. ಸೊ ಭಾಳ ಚಲೋ ಅದ, ಇದೇ ಒಂದು ನಾಲೆಜ್ ಕ್ಯಾರಿ ಮಾಡ್ರಿ. ನೆಕ್ಸ್ಟ್ ಡಿಸೈನ್ ಆಗ್ರಿ ಮೊದಲನೇದ್ರಿ ಪೇಜ್ ಸೆಟಪ್ ಬರ್ಕೊಂಡ್ಬಿಡೋಣ್ರಿ ರೀ. ಇದ್ರಾಗ ಬೈ ಡಿಫಾಲ್ಟ್ ಯಾವ್ದಾವೆಲ್ಲ ಬರ್ಬಿಡೋಣಂತ್ರಿ, ಕ್ಲಿಕ್ ಮಾಡೋಣಂತ್ರಿ, ಬರ್ಕೊಂಡ್ಬಿಡ್ರಿ. ಪ್ರೆಸೆಂಟೇಷನ್ನ ಪ್ರತಿ ಸ್ಲೈಡ್ಗಳ ಪ್ರೆಸೆಂಟೇಷನ್ನ ಪ್ರತಿ ಸ್ಲೈಡ್ಗಳ ಪ್ರೆಸೆಂಟೇಷನ್ ಪ್ರತಿ ಸ್ಲೈಡ್ಗಳ ವಿಡ್ತ್, ಪ್ರತಿ ಸ್ಲೈಡ್ಗಳ ವಿಡ್ತ್ ಎಷ್ಟಿರ್ತದ್ರಿ? 25.4 ಸೆಂಟಿಮೀಟರ್, 25.4 25.4 ಸೆಂಟಿಮೀಟರ್ ವಿಡ್ತ್. ವಿಡ್ತ್ ಕನ್ನಡದಲ್ಲಿ ವಿಡ್ತ್ ರೀ, ಜಾಗ ಇಷ್ಟೇ ಬಿಡ್ತದ್ರಿ, ಅಗಲ. ಓಕೆ, ವಿಡ್ತ್ 25.4 ಸೆಂಟಿಮೀಟರ್ ವಿಡ್ತ್, ಅದನ್ನ ಕನ್ನಡದಾಗ ಅಗಲ. ನೆಕ್ಸ್ಟ್ ನೋಡ್ರಿ, ಹಾಗೂ 19.05 ರೀ, 19.05 ಸೆಂಟಿಮೀಟರ್, 19.05 19.05 ಸೆಂಟಿಮೀಟರ್. ಹೈಟ್ ಅಂದ್ರೆ ರೀ ಕನ್ನಡದಾಗ ರೀ ಎತ್ತರ ಸರ. ಹೈಟ್ ಮತ್ತು ಲ್ಯಾಂಡ್ಸ್ಕೇಪ್ ಓರಿಯಂಟೇಶನ್. ಲ್ಯಾಂಡ್ಸ್ಕೇಪ್ ಅಂಡರ್ಲೈನ್ ಮಾಡಿರೋದಕ್ಕೆ ಲ್ಯಾಂಡ್ಸ್ಕೇಪ್ ಇರಿ. ಲ್ಯಾಂಡ್ಸ್ಕೇಪ್ ಓರಿಯಂಟೇಶನ್
ಲ್ಯಾಂಡ್ಸ್ಕೇಪ್ ಓರಿಯಂಟೇಷನ್ ಬೈ ಡಿಫಾಲ್ಟ್ ಆಗಿರುತ್ತದೆ. ಬೈ ಡಿಫಾಲ್ಟ್ ಆಗಿರುತ್ತದೆ. ಬೈ ಡಿಫಾಲ್ಟ್ ಆಗಿರುತ್ತದೆ. ಬರ್ದಿರಾ ರೀ? ಪ್ರತಿಯೊಂದು ಸ್ಲೈಡ್ನ ವಿಡ್ತ್ 25.4 ಸೆಂಟಿಮೀಟರ್ ಮತ್ತು ಹೈಟ್ 19.05 ಸೆಂಟಿಮೀಟರ್. ಜೊತೆಗೆ ಇದೇನಿರ್ತದೆ ರೀ? ಸ್ಲೈಡ್ ಯಾವ್ದ್ರಾಗಿರ್ತಾರೆ? ಓರಿಯಂಟೇಷನ್ ಲ್ಯಾಂಡ್ಸ್ಕೇಪ್ ನಲ್ಲಿ ಬೈ ಡಿಫಾಲ್ಟ್ ಆಗಿರ್ತದೆ ರೀ. ಬರ್ದ್ರಿ ಇದು 3 ಪಾಯಿಂಟ್ ಮುಗಿದ್ರಿ ಅದ್ರಾಗೆ ರೀ. ನೆಕ್ಸ್ಟ್ ರೀ, ಇನ್ನು ಇದ್ರಾಗ ಇಷ್ಟು ಮುಗಿದಂದ್ರೆ ನಮ್ದು ಇಂಪಾರ್ಟೆಂಟ್ ಇರುವಂಥ ಟಾಪಿಕ್ ಇದ್ರ ಮುಗ್ದಂಗೆ ರೀ. ಲಾಸ್ಟ್ ಇದೊಂದು ಪದ ಬರ್ಕೊಂಡ್ಬಿಡೋಣಂತ್ರಿ, ಬ್ಯಾಕ್ಗ್ರೌಂಡ್ ಸ್ಟೈಲ್ಸ್. ಅದಕ್ಕಿಂತ ಮುಂಚೆ ಬೇಕಾದ್ರೆ ಒಂದೇ ಸೆಕೆಂಡ್ ರೀ, ದೀಮ್ ಅಂತ ಬರೀರಿ. ದೀಮ್ಸ್, ದೀಮ್ಸ್ ಸ್ಪೆಲ್ಲಿಂಗ್ ರಾಂಗ್ ಐತ್ರಿ ಇದು. THE ಸಾರಿ MES ಬೇಕಲ್ಲ. ದೀಮ್ಸ್. ಓಕೆ, ದೀಮ್ಸ್. ದೀಮ್ಸ್ ಅಂತ ಕೇಳಿರಿ ಏನ್ರಿ ಎಲ್ಲರ ಪದ ಇದು ಈ ಹಿಂದೆ? ಮೊಬೈಲ್ನಾಗ ಅದಲ್ರಿ, ರೈಟ್. ಈಗ ಇನ್ನೊಂದು ಏನದಂದ್ರೆ ರೀ, ನಾವು ಮೊಬೈಲ್ನಾಗಿರುವ ಎಲ್ಲ ಆಯ್ಕೆಗಳು ನಾವು ಏನೇನು ಯೂಸ್ ಮಾಡ್ತೀವಿ ಆಲ್ಮೋಸ್ಟ್ ಹಂಗೆ ಅದಾವ್ರಿ. ಹೌದ್ರಾ ರೀ? ಒಂದು ಕ್ವಶನ್ ಬಂದಿತ್ತು ರೀ ಮೊನ್ನೆ, ಒಬ್ಬ ಹುಡುಗ ಕೇಳಿದ್ನು. ಏನಂದ್ರೆ, ಸರ್ ಈಗ ಮೊಬೈಲ್ನಾಗ ಆಂಡ್ರಾಯ್ಡ್ ಮೊಬೈಲ್ನಾಗ ಕೀಬೋರ್ಡ್ ಇದ್ದಂಗೆ ಅದ ರೀ, ಕೀಗಳೆಲ್ಲ ಹಂಗೆ ಕೊಟ್ಟನಲ್ರಿ. ಓಕೆ, ಸೊ ಈ ಕೀಬೋರ್ಡ್ನಾಗ ನಾವು ಬಳಕೆ ಸಾರಿ ಸಿಸ್ಟಮ್ದಾಗ ಅಂದರೆ ಲ್ಯಾಪ್ಟಾಪ್ ಇರ್ಬೋದು, ಕಂಪ್ಯೂಟರ್ನಾಗ ಯೂಸ್ ಮಾಡೋಕಂದ್ರೆ ನಮ್ಮ ಕೀಗಳು ಅಷ್ಟು ಫಾಸ್ಟ್ ಆಗಲ್ರಿ. ಬಟ್ ಆಂಡ್ರಾಯ್ಡ್ ಮೊಬೈಲ್ನಾಗ ಎಷ್ಟು ಜಲ್ದಿ ಟೈಪ್ ಮಾಡ್ತೀವಿ ಗೊತ್ತೇನ್ರಿ ಸರ್? ಭಾಳ ಜಲ್ದಿ ಟೈಪ್ ಮಾಡ್ತೀವಿ ರೀ. ವ್ಯತ್ಯಾಸ ಎದಕ್ಕೆ ರೀ ಅಂತ ಮತ್ತೆ ಹೇಳ್ತಾನೆ ಅವ್ನು, 2 ಫಿಂಗರ್ ಸರ್. 2 ಫಿಂಗರ್ಲಿಂದ ಎಲ್ಲ ಕೀಗಳು ನಾವು 26 ಲೆಟರ್ಸ್ ಇರ್ಬೋದು, ಮತ್ತೆ 0 to 9 ಅವು 10 ನಂಬರ್ಸ್ಗಳು ಇರ್ಬೋದು ಸರ್. 2 ಫಿಂಗರ್ ಮೇಲೆನೇ ಆಪರೇಟ್ ಮಾಡ್ತೀವಿ ಸರ್. ಅದು ಯಾಕೆ ಅಷ್ಟು ಫಾಸ್ಟ್ ಮಾಡ್ತೀವಿ ಅಂತ ಕ್ವಶನ್ ಐತ್ರಿ. ಎದಕ್ಕೆ ಮಾಡ್ತೀವಿ ರೀ? ಡಿವೈಸ್ ಅನ್ನೋದು ರೀ. ಹಾಂ ರೀ. ಎರಡನೇದ್ರಿ ಅವು ಟ್ಯಾಬ್ನು ಬಂದವ್ರಿ. ಟ್ಯಾಬ್ನು ಸ್ವಲ್ಪ ಇಷ್ಟ ಇರ್ತವೆ ಅಂತ ಇಟ್ಕೊಳ್ಳೋಣ ಅಂತ. ಹೌದ್ರಾ ರೀ? ಇವು ನೋಡ್ರ 10 ಬೆರಳು ಯೂಸ್ ಮಾಡಕ್ಕೆ ಸ್ಲೋ ಆಗ್ತದೆ. ಹಿಂಗೆ ಎ ಎಲ್ಲಿದ ಬಿ ಎಲ್ಲಿದ. ಹೌದ್ರಾ ರೀ? ಅದು ಏನಿಲ್ಲ, ಪ್ರಾಕ್ಟೀಸ್ ರೀ. ಓಕೆ, ಪ್ರಾಕ್ಟೀಸ್. 2 ಫಿಂಗರ್ ನೋಡ್ರಿ. ಹೌದಲ್ರಿ? ಚಲೋ, ನೆಕ್ಸ್ಟ್ ದೀಮ್ಸ್ ಅಂತ ಬರೇನ್ರಿ ರೀ? ಬರ್ಬೇಡ್ರಿ. ಆನ್ಸರ್ ಅದಕ್ಕೆ ಆನ್ಸರ್ ಸ್ಪೆಸಿಫಿಕ್ ಆಗಿ ಆನ್ಸರ್ ಇಲ್ರಿ. ನಿಮ್ಮ ಏನು ಒಪಿನಿಯನ್ ಅದ ಅದೇ ಆನ್ಸರ್ ರೀ. ಓಕೆ, ಬರ್ಕೊಂಬಿಡ್ರಿ. ಅಲ್ಲ, ಅವ್ರು ಕ್ವಶನ್ ಕೇಳಿದ್ರು, ನಾನು ಅದಕ್ಕೆ ಆನ್ಸರ್ ಮಾಡ್ಲಿಕ್ಕೆ ಆಗ್ಲಿಲ್ಲ ನನಗೆ. ಏನದ, ಇಲ್ಲಪ್ಪ ನೀ ಜಾಸ್ತಿ ಮೊಬೈಲ್ ಯೂಸ್ ಮಾಡ್ತಿರ್ಬೇಕು, ಅದಕ್ಕೆ ಮಾಡ್ತೀವಿ. ಹೌದ್ರಾ ರೀ? ಓಕೆ, ಅವ್ನು ಅದೇ ಕ್ವಶನ್, ಸರ್ ಇಲ್ಲಿ ನೋಡ್ರಿ ಇಷ್ಟು ಬೆರಳು ಯೂಸ್ ಮಾಡಿ ಆಗಂಗಿಲ್ಲ, ಬಟ್ 2 ಫಿಂಗರ್ ಮೇಲೆ ಥಂಬ್ ಮೇಲೆ ನಾವು ಕೆಲಸ ಮಾಡ್ಬೋದ್ರಿ. ಚಲೋದಪ್ಪ. ನೆಕ್ಸ್ಟ್ ದೀಮ್ಸ್ ಬರ್ಕೊಂಡ್ಬಿಡೋಣ್ರಿ ರೀ. ಪ್ರಸ್ತುತ ಪ್ರೆಸೆಂಟೇಷನ್ಗೆ ವಿಧ ವಿಧ ರೀತಿಯ ಡಿಸೈನ್ಗಳನ್ನು ಸೇರಿಸಲು. ವಿಧ ವಿಧ ರೀತಿಯ ಡಿಸೈನ್ಸ್ಗಳನ್ನು ಸೇರಿಸಲು. ವಿಧ ವಿಧ ಅಥವಾ ವಿವಿಧ ಎಲ್ಲ ಒಂದೇ ಅಲ್ರಿ? ಬೇರೆ ಆಗ್ತದ್ರಿ. ವಿಧ ವಿಧ ಅಂದ್ರೆ ಬೇರೆ ಮೀನಿಂಗ್ ಸರ. ಎಲ್ಲ ಒಂದೇ ರೀ? ವಿಧ ವಿಧ ಅಂದ್ರೂ ಒಂದೇ, ವಿವಿಧ ಅಂದ್ರೂ ಒಂದೇ ಅಲ್ರಿ? ಹಾಂ ರೀ, ಬೇರೆ ಬೇರೆ ಆಗ್ತಾವ್ರೆ? ಇಲ್ಲಲ್ರಿ? ಓಕೆ. ಡಿಸೈನ್ಸ್ಗಳನ್ನು ಸೇರಿಸಲು. ದೀಮ್ ಎನ್ನುವ ಅಥವಾ ದೀಮ್ಸ್ ಎನ್ನುವ ಆಯ್ಕೆಯು ಬಳಸುತ್ತಾರೆ. ಹಾಗೂ ದೀಮ್ಸ್ ಎನ್ನುವ ಆಯ್ಕೆ ಬಳಸುತ್ತಾರೆ. ವಿಧ ವಿಧ ರೀತಿಯ ಡಿಸೈನ್ಸ್ಗಳನ್ನು ಸೇರಿಸಲು ದೀಮ್ಸ್ ಎನ್ನುವ ಆಯ್ಕೆ ರೀ. ಹಾಗೂ ಸ್ಲೈಡ್ನ ಬ್ಯಾಕ್ಗ್ರೌಂಡ್ ಕಲರ್ ಬದಲಾಯಿಸಲು ಯಾವ ಆಯ್ಕೆ ರೀ? ಬ್ಯಾಕ್ಗ್ರೌಂಡೇ ರೀ. ಬ್ಯಾಕ್ಗ್ರೌಂಡ್ ಬರ್ಬಿಡ್ರೆ ಸ್ಪೆಲ್ಲಿಂಗ್ ರೀ. ಬ್ಯಾಕ್ಗ್ರೌಂಡ್ ಎನ್ನುವ ಆಯ್ಕೆ ಬಳಸುತ್ತಾರೆ. ಬ್ಯಾಕ್ಗ್ರೌಂಡ್ ಅಲ್ಲಿ ಸಿ ಏನೋ ಸೈಲೆಂಟ್ ಮಾಡ್ಬೇಕ್ರಿ, ಕೆ ಸೈಲೆಂಟ್ ಮಾಡ್ಬೇಕ್ರಿ. ಹೌದಲ್ರಿ? ಬ್ಯಾಕ್ಗ್ರೌಂಡ್ ಅಂತ ಆಗ್ತದ್ರಿ. ಅದನ್ನು ಬರ್ದ್ರೆ ರೀ, ಬ್ಯಾಕ್ಗ್ರೌಂಡ್ ಆಯ್ಕೆಯು ಬಳಸುತ್ತಾರೆ. ಸ್ಲೈಡ್ನ ಬ್ಯಾಕ್ಗ್ರೌಂಡ್ ಕಲರ್ ಬದಲಾಯಿಸಲು ಬ್ಯಾಕ್ಗ್ರೌಂಡ್ ಎನ್ನುವ ಆಯ್ಕೆ ರೀ. ಇಲ್ಲ ಅಷ್ಟದ ನೋಡ್ರಿ, ಇದು ಬ್ಯಾಕ್ಗ್ರೌಂಡ್ ಸ್ಟೈಲ್ ಅಂತದ. ಬೇಕಾದ್ರೆ ಬ್ಯಾಕ್ಗ್ರೌಂಡ್ ಸ್ಟೈಲ್ ಅಂದ್ರೂ ನಡೀತದ್ರಿ, ಏನು ಚಿಂತಿಲ್ಲ. ಕ್ಲಿಯರ ರೀ? ಓಕೆ, ಸ್ವಲ್ಪ ನೀವು ರಿಲ್ಯಾಕ್ಸ್ ಆಗ್ರಿ.
ಮುಂದಿನ ಆಯ್ಕೆ ರೀ ಇದು ತಿಳಿದವ್ರೇ ರೀ ಮುಂದಕ್ಕೆ ಹೋಗೋಣ್ರಿ